ಕರ್ನಾಟಕ ಲೋಕಸೇವಾ ಆಯೋಗ ಏನು ರಿಸಲ್ಟನ್ನು ಅನೌನ್ಸ್ ಮಾಡಿತು, 64 ಅಭ್ಯರ್ಥಿಗಳು ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಯಶಸ್ಸನ್ನು ಗಳಿಸಿದ್ರು. ಎಲ್ಲ ರೀತಿಯ ಒಂದು ಹೋಲಿಸ್ಟಿಕ್ ನಾಲೆಡ್ಜ್ ಇರಬೇಕು ಅಂತೇಳಿ ಸುಮಾರು 120 ದಿನಗಳ ಕಾಲ ಅವರಿಗೆ ಭಾಳ ಒಂದು ಇಂಟೆನ್ಸಿವ್ ಟ್ರೈನಿಂಗನ್ನು ನಾವು ಕೊಟ್ವಿ. ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಯು, ದೇವರ ರಾಜ್ಯ ನಿನ್ನಲ್ಲಿಯೇ ಇದೆ ಅಂತೇಳಿ. ಇಂಡಿಯಾ ಫಾರ್ IAS ಅಕಾಡೆಮಿಯ ಒಟ್ಟು ತಂಡ ಎಲ್ಲ UPSC ಮತ್ತು KPSCಗೆ ಇಂಟರ್ವ್ಯೂ ಲೆವೆಲ್ಗೆ ರೀಚ್ ಆಗಿರ್ತಕ್ಕಂತಹ ಅತ್ಯಂತ ಪ್ರತಿಭಾನ್ವಿತರ ತಂಡ. ಅಥವಾ ಸಂಕಲ್ಪ ಶಕ್ತಿ ಜೊತೆಯಲ್ಲಿ ನೀವೇನಾದರೂ ಈ ಎಕ್ಸಾಮ್ಸ್ಗಳನ್ನು ಬರೆದ್ರೆ ನಿಮಗೆ ಸಕ್ಸಸ್ ಇದೆ. ಈ ಅಕಾಡೆಮಿ ಮಾಡಿರ್ತಕ್ಕಂಥದ್ದೇ ನಿಮಗೆ ಭವಿಷ್ಯ ಕಟ್ಕೊಡ್ಲಿಕ್ಕೋಸ್ಕರ, ಅದರ ಸದುಪಯೋಗವನ್ನು ನೀವು ಪಡ್ಕೋಬೇಕು. ತುಂಬ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟಿದೆ. ಕೋಚಿಂಗ್ ಇಲ್ದಿರ ಸೆಲೆಕ್ಟ್ ಆಗೋದು ಸ್ವಲ್ಪ ಕಷ್ಟ. ಸೊ ಜಸ್ಟ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್, ಯುವರ್ ಸ್ಟಡಿ ಶುಡ್ ಬಿ ವೆರಿ ಡೀಪ್. ಆಲ್ ಆಫ್ ಅಸ್ should work as a team and make it successful in a sincere way. Not only becoming an officer is important, but also becoming a very sincere officer is important. Okay, ಆಗತ್ತೋ ಇಲ್ವೋ ನೋಡೋಣ ಆಗಲೇ ಹೇಳಿದ್ರಲ್ಲ, don't do that. First you believe in yourself. Don't keep complaining, because complaints are always there. You have to keep trying to make things perfect. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನನ್ನು ಅಂದುಕೊಂಡಿದ್ದೀರೋ ಅದನ್ನು ಯಾವುದೇ ಕಾರಣಕ್ಕೂ ಅದ್ಯದಲ್ಲೇ ಬಿಡಬೇಡಿ. ಇದು ಚಾಣಕ್ಯರ ಮಾತು. ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಸಾಧನೆಯ ಜೊತೆಗೆ ನಿಮ್ಮ ಜೀವನಕ್ಕೆ ಒಂದು ದಾರಿಯನ್ನು ಹುಡುಕಲು ಇವತ್ತು ಸೇರಿದ್ದೀರಾ. ನಿಮ್ಮ ಸಾಧನೆಯ ಈ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ನಿಮ್ಮನ್ನು ಎದುರುಗೊಳ್ಳಬಹುದು, ಬಟ್ ಸಾಧನೆಯ ಹಾದಿಯನ್ನು ಯಾವತ್ತೂ ಕೈ ಬಿಡಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಶುರು ಮಾಡೋಣ. ಎಲ್ಲರಿಗೂ ಕೂಡ ಇಂಡಿಯಾ ಫಾರ್ IAS ನ ಒಂದು ಲಾರ್ಜರ್ ಫ್ಯಾಮಿಲಿ ಮತ್ತು ಮ್ಯಾನೇಜ್ಮೆಂಟ್ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸಮಾಜ ಕಲ್ಯಾಣ ಇಲಾಖೆ, ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕರಿಯರ್ ಡೆವಲಪ್ಮೆಂಟ್ ವತಿಯಿಂದ ನೀವೆಲ್ಲರೂ ಕೂಡ ಈ ವರ್ಷದ KAS ತರಬೇತಿಗೆ ಆಯ್ಕೆಯಾಗಿದ್ದೀರಾ. ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ಇವತ್ತು ಈ ಒಂದು ಹೊಸ ಬ್ಯಾಚಿನ ಇನಾಗ್ರೇಷನ್ಗೆ ನಮ್ಮ ಜೊತೆಗೆ ಅಡಿಷನಲ್ ಡೈರೆಕ್ಟರ್ ಫ್ರಮ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕರಿಯರ್ ಡೆವಲಪ್ಮೆಂಟ್, ಶ್ರೀಮತಿ ಸತ್ಯಶ್ರೀ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆರಿ ಹಾರ್ಟಿ ವೆಲ್ಕಮ್ ಟು ಯು ಮ್ಯಾಮ್. So in spite of her schedule, she has accepted the invitation and she wants to address all the students as you start a new journey to yourself. So in that sense, a very hearty welcome to ma'am. Again, a pillar of the institution, CEO and co-founder, Srinivas sir is also along with us. A hearty welcome to you also, sir. Thank you very much for joining us. KPSC ಅಥವಾ KAS ಗೆಸ್ಟೆಡ್ ಪ್ರೊಫೆಷನಲ್ಸ್ ಎಕ್ಸಾಮ್ನ ತರಬೇತಿಗೆ ನೀವೆಲ್ಲರೂ ಕೂಡ ಅನ್ನಿಗೊಳ್ತಾ ಇದ್ದೀರಾ. ಜನರಲಿ ಇವತ್ತಿನ ಈ ಕಾಲಘಟ್ಟದಲ್ಲಿ ಎಕ್ಸಾಮ್ ಸಂಬಂಧಪಟ್ಟಂತೆ ಇರುವಂತಹ ಸಾಕಷ್ಟು ತೊಡಕುಗಳು ಎಲ್ಲೆಲ್ಲದ್ರ ಮಧ್ಯೆ ನೀವೆಲ್ಲರೂ ಕೂಡ ಒಂದು ಹಾದಿಯನ್ನ ಹುಡುಕ್ತಾ ಇದ್ದೀರಾ. ಡೆಫಿನೆಟ್ಲಿ one thing that all of you should keep in mind is there can be delays in the process, but you can't wait for the exam. You need to be prepared, because once the exam is announced, you will have very less time. So ideal preparation ಇವತ್ತಿಂದ ನಿಮ್ದು ಶುರುವಾಗಿ ಎಕ್ಸಾಮ್ ಯಾವಾಗಾದ್ರೂ ಬರಲಿ ನಾನು ರೆಡಿ ಇದ್ದೀನಿ, ನಾನು ಜಯಿಸ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ನೀವು ಶುರು ಮಾಡಿದ್ದೀರಾ ಅಂತಂದ್ರೆ ಯಶಸ್ಸು ನಿಮ್ದೆಲ್ಲದೂ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಿಂದ ನಿಮ್ಮ ಪಯಣವನ್ನು ಶುರು ಮಾಡಿ. ಓರಿಯೆಂಟೇಷನ್ಸ್ ಆಲ್ರೆಡಿ ಮಾಡಿದ್ದೀವಿ. ಇವತ್ತಿಂದ ಅಫಿಷಿಯಲ್ ಆಗಿ ಕ್ಲಾಸಸ್ ಶುರು ಆಗುತ್ತೆ. ಎಲ್ಲ ಕ್ಲಾಸಸ್ನೂ ಯಾವುದೇ ಕಾರಣದಿಂದ ಮಿಸ್ ಮಾಡದೆ ಅಟೆಂಡ್ ಮಾಡಿ ಅಂತ ಹೇಳ್ತಾ ಪ್ರಾಸ್ತಾವಿಕ ನುಡಿಗಳಿಗಾಗಿ ನಮ್ಮ CEO ಮತ್ತು ಶ್ರೀನಿವಾಸ್ ಅವರನ್ನ ಕರೀತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಷನಲ್ ಡೈರೆಕ್ಟರ್ ಆಗಿರ್ತಕ್ಕಂತಹ ಸತ್ಯಶ್ರೀ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅದು ವಿಶೇಷ ನಮಗೆ ಮತ್ತು ನಿಮ್ಮೆಲ್ಲರಿಗೂ ಖುಷಿ ಕೊಡ್ತಕ್ಕಂತಹ ವಿಚಾರ. ಇಂಡಿಯಾ ಫಾರ್ IAS ಅಕಾಡೆಮಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಡಾಕ್ಟರ್ CS ಕೇದಾರ್, ನಿವೃತ್ತ IAS ಅಧಿಕಾರಿ ಅವರ ಒಂದು ಮುಂದಾಳತ್ವದಲ್ಲಿ ಮಾರ್ಗದರ್ಶನದಲ್ಲಿ ಈ ಒಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ಅಕಾಡೆಮಿಯ ಮೂಲ ಉದ್ದೇಶ ನಮ್ಮ ಏನು ಯುವಜನತೆ ಅವರಿಗೆ ಒಳ್ಳೆಯ ಒಂದು ಭವಿಷ್ಯವನ್ನು
ಕಟ್ಕೊಡ್ಬೇಕು ಅನ್ನುವಂತಹ ಸದುದ್ದೇಶದಿಂದ ಈ ಅಕಾಡೆಮಿನ ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ನಾವು ಈ ಅಕಾಡೆಮಿಗೆ ಇಂಡಿಯಾ ಫಾರ್ IAS ಅಂತ ಹೆಸರಿಟ್ವಿ. ತದನಂತರ IAS ಓದ್ತಿದ್ದಂಥ ಮಕ್ಕಳೇ ತುಂಬ ಜನ, ಇಲ್ಲ ಸರ್ ನಮಗೆ KSಗೂ ಕೂಡ ನೀವು ತರಬೇತಿ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ರಯುಕ್ತ ನಾವೇನು ಮಾಡಿದ್ವಿ, 2ನೇ ವರ್ಷದಿಂದ KS ಕ್ಲಾಸಸ್ಗಳನ್ನ ಕೂಡ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಬಹುಶಃ ನಿಮಗೆಲ್ಲ ಗೊತ್ತಿದೆ, ಕಳೆದ KS ಗೆಜೆಟೆಡ್ ಪ್ರೊಫೆಷನರಿ ಪರೀಕ್ಷೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಏನು ರಿಸಲ್ಟನ್ನು ಅನೌನ್ಸ್ ಮಾಡಿತು, ಅದರಲ್ಲಿ ಔಟ್ ಆಫ್ 106 64 ಅಭ್ಯರ್ಥಿಗಳು ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಯಶಸ್ಸನ್ನು ಗಳಿಸಿದ್ರು. ಆ ಒಂದು 4 ತಿಂಗಳ ಕಾಲ ಏನು ಎಕ್ಸಾಮ್ಸ್ ಇತ್ತು, ಆ 4 ತಿಂಗಳ ಕಾಲ ಸತತವಾಗಿ ನಮ್ಮ ಮಕ್ಕಳಿಗೆ ಟೆಸ್ಟ್ ಸೀರೀಸ್ ಆಗ್ಬೋದು, ಕ್ಲಾಸ್ ರೂಮ್ ಪ್ರೋಗ್ರಾಮ್ ಆಗ್ಬೋದು, GS SA, ಅದೇ ರೀತಿ ಅವರಿಗೆ ಎಲ್ಲ ರೀತಿಯ ಒಂದು ಹೋಲಿಸ್ಟಿಕ್ ನಾಲೆಡ್ಜ್ ಇರಬೇಕು ಅಂತೇಳಿ ಸುಮಾರು 120 ದಿನಗಳ ಕಾಲ ಅವರಿಗೆ ಭಾಳ ಒಂದು ಇಂಟೆನ್ಸಿವ್ ಟ್ರೈನಿಂಗನ್ನು ನಾವು ಕೊಟ್ವಿ. ನೀವೆಲ್ಲ ಬೇರೆ ಬೇರೆ ಕಡೆ ನೋಡಿರ್ತೀರಿ, ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ತಹಸೀಲ್ದಾರ್ ಆಗ್ಬೋದು, ಅಸಿಸ್ಟೆಂಟ್ ಕಮಿಷನರ್ಸ್ ಆಗ್ಬೋದು, DYSP ಆಗ್ಬೋದು, 64 ಜನ ಅಕಾಡೆಮಿ ಬಗ್ಗೆ ಮಾತಾಡಿದ್ದಾರೆ. ಮೂಲ ಉದ್ದೇಶ ಇಷ್ಟೇ, ಅಲ್ಟಿಮೇಟ್ಲಿ ಯು ಆರ್ ದಿ ಆರ್ಕಿಟೆಕ್ಟ್ ಆಫ್ ಯುವರ್ ಓನ್ ಲೈಫ್. ನಿಮ್ಮ ಬದುಕಿಗೆ ನೀವೇ ಶಿಲ್ಪಿ, ನಿಮ್ಮ ಬದುಕನ್ನು ರೂಪಿಸ್ಕೊಳ್ತಕ್ಕಂಥವ್ರು ನೀವೇ. ಎಲ್ಲವೂ ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಯು ಅಂತಾರೆ. ಅಂಟು ದಿಸ್ ಲಾಸ್ಟಲ್ಲಿ ರಸ್ಕಿನ್ ಅನ್ನುವಂಥ ಬರೆದಿರ್ತಕ್ಕಂಥ ಅಂಟು ದಿಸ್ ಲಾಸ್ಟ್ ಅಂತ ಒಂದು ಕೃತಿ ಓದಿದ್ರೆ, ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಯು, ದೇವರ ರಾಜ್ಯ ನಿನ್ನಲ್ಲಿಯೇ ಇದೆ ಅಂತೇಳಿ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಕೂಡ, ಪ್ರತಿನಿತ್ಯವೂ ನೀವು ಏನು ಹಾರ್ಡ್ ವರ್ಕ್ ಮಾಡ್ತೀರಿ ಅದು ನಿಮ್ಮ ಜೀವನವನ್ನು ಕಟ್ಕೊಡ್ತಿರುತ್ತೆ, ನಿಮ್ಮ ಬದುಕಿಗೆ ನೀವೇ ಶಿಲ್ಪಿ ಆಗಿರ್ತೀರಿ ಅನ್ನುವಂಥದ್ದು. ಆ ಕಾರಣದಿಂದ ಇವತ್ತು ನಮ್ಮ ಮಕ್ಕಳೆಲ್ಲ ಒಂದು ಏನು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಇಂಡಿಯಾ ಫಾರ್ IAS ಅನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಯಾವತ್ತಿಗೂ ಕೂಡ ಇಂಡಿಯಾ ಫಾರ್ IASನ ಮೂಲ ಉದ್ದೇಶ ನಮ್ಮ ಮಕ್ಕಳಿಗೆ ಕಡಿಮೆ ಒಂದು ಶುಲ್ಕದಲ್ಲಿ ಗುಣಮಟ್ಟದ ಮಾರ್ಗದರ್ಶನ ಸಿಗಬೇಕು. ಹಳ್ಳಿಗಾಡಿನಿಂದ ಬಂದಂಥ ಮಕ್ಕಳು, ಹಂಬಲ್ಡ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಮಕ್ಕಳು ಕೂಡ ಜೀವನವನ್ನು ಕಟ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇಂಡಿಯಾ ಫಾರ್ IAS ಅಕಾಡೆಮಿಯ ಒಟ್ಟು ತಂಡ ಎಲ್ಲ UPSC ಮತ್ತು KPSCಗೆ ಇಂಟರ್ವ್ಯೂ ಲೆವೆಲ್ಗೆ ರೀಚ್ ಆಗಿರ್ತಕ್ಕಂತಹ ಅತ್ಯಂತ ಪ್ರತಿಭಾನ್ವಿತರ ತಂಡ. ಮಲ್ಟಿಪಲ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರಿಗೆ ಈ ಎಕ್ಸಾಮ್ ಡಿಮ್ಯಾಂಡ್ಸ್ ಏನು ಅಂತ ಗೊತ್ತಿದೆ, ನಮ್ಮ ಮಕ್ಕಳಿಗೆ ಯಾವ ರೀತಿ ತರಬೇತಿ ಕೊಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ಸನ್ನು ಪಡಿಬೇಕು ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಒಳ್ಳೆಯ ತಂಡ ನಿಮ್ಮ ಜೊತೆಗಿದೆ. ನಿಮ್ಮ ಸಕ್ಸಸ್ನಲ್ಲಿ ಅವರು ಜೊತೆಗಿರ್ತಾರೆ. ಅವರು ಜೊತೆಗಿದ್ರೆ ಅಷ್ಟೇ ಸಾಲದು, ನಿಮ್ಮ ಎಫರ್ಟು ಕೂಡ ಜಾಸ್ತಿ ಇರಬೇಕು. ಏಕೆಂದರೆ ಕಾಂಪಿಟಿಷನ್, ಎನಿಥಿಂಗ್ ಕಾಂಪಿಟಿಷನ್. ಇವತ್ತು ಲಕ್ಷಾಂತರ ಜನ ಮಕ್ಕಳು ಅಕ್ರಾಸ್ ಕರ್ನಾಟಕ ಎಕ್ಸಾಮ್ಸ್ ಬರೀತಾರೆ. ನೀವು ತಪಸ್ಸು ಮಾಡಿದ್ರೆ ಅಥವಾ ಸಂಕಲ್ಪ ಶಕ್ತಿ ಜೊತೆಯಲ್ಲಿ ನೀವೇನಾದರೂ ಈ ಎಕ್ಸಾಮ್ಸ್ಗಳನ್ನು ಬರೆದ್ರೆ ನಿಮಗೆ ಸಕ್ಸಸ್ ಇದೆ. ಇಲ್ಲ ನಾನೇನೋ ಮನೆಯಲ್ಲಿ IAS ಮಾಡ್ತೀನಿ, KS ಮಾಡ್ತೀನಿ ಅಂತ ಏನೂ ಸಿಕ್ಕಿಲ್ವಲ್ಲಪ್ಪ, ಡಿಗ್ರಿ ಆದಮೇಲೆ ಅಟ್ಲೀಸ್ಟ್ KS ಆದರೂ ಮಾಡೋಣ, ನೋಡೋಣ 1-2 ವರ್ಷ ಅಂತ ಉಡಾಪಿಯಾಗಿ ಅಥವಾ ಕಾಟಾಚಾರಕ್ಕೆ ಏನಾದ್ರು ಬಂದಿದ್ದರೆ ದಯವಿಟ್ಟು ಇವತ್ತೇ ಜರ್ನಿನ ಸ್ಟಾಪ್ ಮಾಡಿ ಇನ್ನೇನಾದರೂ ಒಂದು ಮಾಡಿ. ಒಂದು ಸ್ವಲ್ಪ ಅಸರ್ಟಿವ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆ ತಾಯಿ, ನಿಮ್ಮ ಬಂಧು ಬಳಗ, ಇನ್ಕ್ಲೂಡಿಂಗ್ ನಮ್ಮ ಕಲ್ಯಾಣ ಸರ್ಕಾರಗಳು ಕೂಡ ಸಾಕಷ್ಟು ಎಫರ್ಟನ್ನು ಹಾಕ್ತಾಯಿದೆ. ನಮ್ಮ ಮಕ್ಕಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು, ಅವರು ಕೂಡ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಸಮಾಜ, ನಮ್ಮ ಕುಟುಂಬ ಎಫರ್ಟ್ ಆಗ್ತಾಯಿದೆ. ನಿಮ್ಮ ಮುಂದೆ ಮುಂದಿನ ವರ್ಷ ಅಥವಾ 1-2 ವರ್ಷಗಳು ಭಾಳ ಕ್ರೂಷಿಯಲ್ ಇದೆ. ಹಾಗಾಗಿ
ದಯವಿಟ್ಟು ನಿಮಗೆ ಸಿಗ್ತಿರ್ತಕ್ಕಂತಹ ಸವಲತ್ತುಗಳನ್ನು, ನಿಮಗೆ ಸಿಗ್ತಿರ್ತಕ್ಕಂತಹ ಏನು ಮಾರ್ಗದರ್ಶನ ಇದೆ ಅದರ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಳಿ. ಇಂಡಿಯಾ ಫಾರ್ IAS ಮ್ಯಾಕ್ಸಿಮಮ್ ಯಾವತ್ತೂ ನಿಮ್ಮ ಜೊತೆಗಿರ್ತದೆ. ನಿಮ್ದು ಏನೇ ಡೌಟ್ಸ್ ಆಗ್ಬೋದು, ವೀಕ್ಲಿ ಟೆಸ್ಟ್ ಆಗ್ಬೋದು. ಮತ್ತು ನಮ್ಮಲ್ಲಿ ನಿಮಗೆ ಪಾಠ ಮಾಡಲಿಕ್ಕೆ ಬರ್ತಕ್ಕಂಥವರೆಲ್ಲ ಸುಮಾರು 15ರಿಂದ 20 ವರ್ಷ ಸತತವಾಗಿ ಏನು ಈ ಫೀಲ್ಡನ್ನು ನೋಡಿರ್ತಕ್ಕಂಥವ್ರು, ವ್ಯಾಸ್ಟ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತಹ ಫ್ಯಾಕಲ್ಟಿ ನಿಮಗೆ ಪಾಠ ಮಾಡ್ತಿದ್ದಾರೆ. ವೀಕ್ಲಿ ಟೆಸ್ಟ್ಗಳೇನಿದೆ, ಪ್ರತಿ ವೀಕ್ಲಿ ಟೆಸ್ಟು ಸುಮಾರು 3-4 ಲೇಯರಲ್ಲಿ ರಿವ್ಯೂ ಆಗಿ ನಿಮಗೆ ವೀಕ್ಲಿ ಟೆಸ್ಟ್ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಮೆಂಟರ್ಶಿಪ್ ಇರುತ್ತೆ. ನಿಮಗೆ ಪ್ರತಿಯೊಬ್ಬರದ್ದು ವೀಕ್ನೆಸ್ ಬೇರೆ ಇದೆ, ಸ್ಟ್ರೆಂತ್ ಬೇರೆ ಇದೆ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬೇರೆ ಇದೆ. ನೀವು ಎಲ್ಲೆಲ್ಲಿ ಯಾವ ಟೆಸ್ಟಲ್ಲಿ ಯಾವ ಸಬ್ಜೆಕ್ಟಲ್ಲಿ ನೀವು ವೀಕ್ ಇದ್ದೀರಿ, ಏನು ಮಾಡಬೇಕು ಎಲ್ಲವನ್ನು ಪ್ರತಿಯೊಬ್ಬರಿಗೂ ನಿಮಗೊಬ್ಬರು ಮೆಂಟರ್ ಇರ್ತಾರೆ. ಪ್ರತಿಯೊಬ್ಬ ಮೆಂಟರು ಕೂಡ UPSC KPSCನಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಕ್ಕಂಥ ಅತ್ಯಂತ ಪ್ರತಿಭಾನ್ವಿತರು ನಿಮಗೆ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಮಾಡ್ತಿರ್ತಾರೆ. ಅದನ್ನು ಚೆನ್ನಾಗಿ ಅಟೆಂಡ್ ಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನಮ್ಮ ಅಕಾಡೆಮಿನಲ್ಲಿ ಒಟ್ಟು ತಂಡ ಬೆಳಗ್ಗೆ 8 ಗಂಟೆಗೆ ಬಂದರೆ ಸಾಯಂಕಾಲ 8 ಗಂಟೆವರೆಗೂ ಇರ್ತಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಇಮಿಡಿಯೇಟಾಗಿ ಬಂದು, ಸರ್ ಈ ಕ್ಲಾಸ್ ನನಗೆ ಅರ್ಥ ಆಗಿಲ್ಲ, ಇಲ್ಲಿ ನಮಗೆ ಸರಿಯಾಗಿ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂತೇಳಿ ನಾವೆಲ್ಲ ಇಲ್ಲೇ ಇರ್ತೀವಿ. ನಮ್ಮನ್ನು ಬಂದು ಯಾವಾಗ ಬೇಕಾದರೂ ನೀವು ಕೇಳ್ಬೋದು. ಒಟ್ಟಿನಲ್ಲಿ ನಾವೇನು ಪರ್ಫೆಕ್ಟ್ ಅಂತ ಏನು ಹೇಳ್ತಾ ಇಲ್ಲ. ನಮ್ಮ ಶಕ್ತಿ ಮೀರಿ ನಿಮಗೆ ಒಳ್ಳೆ ಗುಣಮಟ್ಟದ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆ ಬೇಕು. ಎಕ್ಸಾಮ್ಸನ್ನು ಪಾಸ್ ಮಾಡಲಿಕ್ಕೆ ಏನೆಲ್ಲ ಬೇಕು, ನಮ್ಮ ಜೊತೆ ನೀವು ಎಷ್ಟಿರ್ತೀರಿ ಅಷ್ಟು ದಿನಗಳಲ್ಲಿ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಕೆಲವು ಬಾರಿ ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಈ ಇನ್ಸ್ಟಿಟ್ಯೂಟನ್ನು ನಾವು ಕಟ್ಟಿರ್ತಕ್ಕಂಥದ್ದು ನಿಮಗೋಸ್ಕರ. ಇಂಡಿಯಾ ಫಾರ್ IAS ಯಾವುದೇ ಮಾನಿಟ್ರಿ ಬೆನಿಫಿಟ್ ಮಾಡಬೇಕು ಅಥವಾ ಇನ್ನೇನೋ ಕೋಟೆ ಕಟ್ಟಬೇಕು ಅಂತ ನಾವು ಈ ಅಕಾಡೆಮಿಯನ್ನು ಮಾಡಿಲ್ಲ. ಸೊ ಹಾಗಾಗಿ ಈ ಅಕಾಡೆಮಿ ಮಾಡಿರ್ತಕ್ಕಂಥದ್ದೇ ನಿಮಗೆ ಭವಿಷ್ಯ ಕಟ್ಕೊಡ್ಲಿಕ್ಕೋಸ್ಕರ. ಅದರ ಸದುಪಯೋಗವನ್ನು ನೀವು ಪಡ್ಕೋಬೇಕು. ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತದೆ, ಅದೇನೇ ಇದ್ದರೂ ನಾವು ಇರ್ತೀವಿ. ಅದನ್ನು ನೀವು ಡೈರೆಕ್ಟಾಗಿ ನಮ್ಮಲ್ಲೇ ಬಂದು ಮಾತಾಡ್ಬೋದು, ಕೇಳ್ಬೋದು. ಪ್ರಶಾಂತ್ ಸರ್ ಇರ್ತಾರೆ, ಎಲ್ಲ ಒಟ್ಟು ತಂಡ ಯಾವತ್ತೂ ಇಲ್ಲೇ ಇರ್ತಾರೆ. ಬೆಳಗ್ಗೆ ದೇ ಆರ್ ಹೈಲಿ ಡೆಡಿಕೇಟೆಡ್. ಸೊ ಹಾಗಾಗಿ ಇದರ ಸದುಪಯೋಗನ ಪಡ್ಕೊಳ್ಳಿ. ಇವತ್ತು ಈ ಒಂದು ಓರಿಯೆಂಟೇಷನ್ ಕಾರ್ಯಕ್ರಮಕ್ಕೆ ಮೇಡಮ್ ಸತ್ಯಶ್ರೀ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಬಗ್ಗೆ ಅಪಾರವಾದ ಕಾಳಜಿ. ಅವರಿಗೆ ಕಾಳಜಿ ಜೊತೆಗೆ ನಿಮ್ಮ ಮೇಲಿನ ಅಭಿಮಾನನೂ ಕೂಡ ಇದೆ ಅವರಿಗೆ. ಎಷ್ಟು ನನ್ನ ಜೊತೆ ಮಾತಾಡುವಾಗ ಮೇಡಮ್ ಹೇಳ್ತಾಯಿದ್ರು, ನಮ್ಮಲ್ಲಿ ಬಂದಿರತಕ್ಕಂಥ ಮಕ್ಕಳಿಗೆ ಹೆಚ್ಚು ರ್ಯಾಂಕ್ಗಳು ಬರಬೇಕು, ಅವ್ರಿಗೆ ಸಕ್ಸಸ್ ಆಗಬೇಕು ಅವರು ಅಂತ ಕನಸು ಕಾಣ್ತಿರ್ತಾರೆ. ಅವ್ರಿಗೆ ಯಾವತ್ತೂ ಅದೇ ನನ್ನ ಜೊತೆಲಿ ಮಾತಾಡುವಾಗೆಲ್ಲ ನಮ್ಮ ಮಕ್ಕಳು ಹೆಚ್ಚಿಗೆ ರ್ಯಾಂಕ್ ಬರಬೇಕು, ಬೇರೆ ಬೇರೆ ವೃತ್ತಿಗಳಿಗೂ ಅವರು ಸೇರ್ಕೋಬೇಕು, ಚೆನ್ನಾಗಿ ಗೈಡ್ ಮಾಡಿ ಅವರಿಗೆ ಅಂತ ಪ್ರತಿ ಬಾರಿ ಮಾತಾಡಿದಾಗಲೂ ಹೇಳ್ತಿರ್ತಾರೆ. ಅವರಿಗೆ ಆ ತುಡಿತ ಇದೆ. ಸೊ ಆ ಕಾರಣದಿಂದ ಮೊನ್ನೆ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ, ಇಲ್ಲ ನಾನು ಬರ್ತೀನಿ, ನಿಮ್ಮ ಅಕಾಡೆಮಿನೂ ಕೂಡ ನಾನು ನೋಡಿಲ್ಲ, ಆ ಮಕ್ಕಳನ್ನು ಕೂಡ ನಾನು ಕುರಿತು ಒಂದೆರಡು ಮಾತಾಡಬೇಕು ಅಂತೇಳಿ ಭಾಳ ಪ್ರೀತಿಪೂರ್ವಕವಾಗಿ ಇವತ್ತು ಎಷ್ಟೇ ಒತ್ತಡ ಇದ್ದರೂ ಬಂದಿದ್ದಾರೆ. ಸೊ ಅವರ ಒಂದು ನೇತೃತ್ವದಲ್ಲಿ ಅಟ್ಲೀಸ್ಟ್ ನಮ್ಮ ಏನು ಮಕ್ಕಳು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳು ಈಗಾಗಲೇ ಒಳ ಮೀಸಲಾತಿಯ ಕಾರಣದಿಂದಾಗಿ ಯಾವುದೇ ನೋಟಿಫಿಕೇಷನ್ ಆಗ್ತಾ ಇರಲಿಲ್ಲ. ಒಂದೆರಡು ತಿಂಗಳಲ್ಲಿ ಸಾಕಷ್ಟು ಸರ್ಕಾರದ ನೋಟಿಫಿಕೇಷನ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ನಮ್ಮ ಹುಡುಗರೆಲ್ಲ ಕೇಳ್ತಿರ್ತಾರೆ ನನ್ನ, ಸರ್ ಎಕ್ಸಾಮ್ಸ್ ನೋಟಿಫಿಕೇಷನ್ ಯಾವಾಗುತ್ತೆ, ಅದಕ್ಕೆ ನೋಟಿಫಿಕೇಷನ್ ಯಾವಾಗುತ್ತೆ, ಇದಕ್ಕೆ ಯಾವಾಗುತ್ತೆ ಅಂತ ನನ್ನನ್ನು ಕೇಳ್ತಿರ್ತಾರೆ. ನಾನು ಉಲ್ಟಾ ಅವರಿಗೆ ಕ್ವಶನ್ಸ್ ಕೇಳ್ತೀನಿ. ಆಯ್ತಪ್ಪ, ನೋಟಿಫಿಕೇಷನ್ ನಾಳೆ ಬಂತು, ನೀವು ರೆಡಿ ಇದ್ದೀರಾ? ರೆಡಿ ಇಲ್ಲ. ನೋಟಿಫಿಕೇಷನ್ ಬಗ್ಗೆ ಮಾತ್ರ ಕೇಳ್ತಿರ್ತೀವಿ, ಬಟ್ ನಾವು ರೆಡಿ ಇದ್ದೀವ? ನಾಳೆ ಯುದ್ಧ ಬರ್ತಿದೆ, ಶಸ್ತ್ರಾಭ್ಯಾಸ ಆಗಿದೆಯಾ? ಇಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಆಗಲ್ಲ. ನಿಮಗೊಂದು ವಿಚಾರ ಹೇಳ್ತೀನಿ, ದಯವಿಟ್ಟು ಇದನ್ನು ಗಮನಕ್ಕೆ ಹಾಕ್ಕೊಳ್ಳಿ. ಈ ಕಳೆದ 25 ವರ್ಷದಲ್ಲಿ ನಾನು ನೋಡಿರ್ತಕ್ಕಂಥ ಅನುಭವ ಹೇಳ್ತಾ ಇದೆ ಇದನ್ನು. KPSCನಲ್ಲಿ ಏನೆಲ್ಲ ಟಾಪ್ ರ್ಯಾಂಕ್ಗಳು ನೋಡ್ತಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ಸ್ ಆಗ್ಬೋದು, DYSP ಆಗ್ಬೋದು, ತಹಸೀಲ್ದಾರ್, ಈ ಥರದವರೆಲ್ಲ ನೋಡಿದ್ರೆ, ನೀವು ಅವರ ಬ್ಯಾಕ್ಗ್ರೌಂಡ್ ತೆಗೆದು ನೋಡಿದ್ರೆ ಅವರೆಲ್ಲ UPSCಗೆ ಸೀರಿಯಸ್ ಆಗಿ ಓದಿರೋರೇ ಇದ್ದಾರೆ. UPSC ಇಂಟ್ರ್ಯೂ ಕೊಟ್ಟಿದ್ದಾರೆ, UPSCನಲ್ಲಿ 2-3 ಮೇನ್ಸ್ ಬರೆದಿದ್ದಾರೆ, 2-3 ಬಾರಿ ಪ್ರಿಲಿಮ್ಸ್ ಬರೆದಿರ್ತಾರೆ. ಸೊ ಹಾಗಾಗಿ ನಿಮ್ಮ ಜೊತೆ ಕಾಂಪೀಟ್ ಮಾಡ್ತಿರ್ತಕ್ಕಂಥವ್ರು ಆಲ್ರೆಡಿ ಹಿಮಾಲಯ ಬೆಟ್ಟ ಹತ್ತಿ ಬಂದಿರತಕ್ಕಂಥವ್ರು. ನಾವಿನ್ನೂ ಇಲ್ಲಿ ಪಕ್ಕದ್ದು ನೆಲಮಂಗಲದ ಗುಡ್ಡ ಹತ್ತಾ ಇದ್ದೀವಿ ಈಗ. ಸೊ ಹಾಗಾಗಿ ಅವ್ರ ಜೊತೆ ನಮಗೆ ಕಾಂಪಿಟೇಷನ್ ಇದೆ. ಚೆನ್ನಾಗಿ ಓದಬೇಕು. ನಾನು ಆಗಲೇ ಹೇಳಿದೆ, ತಪಸ್ಸು ಮಾಡಬೇಕು. ನೀವು ಸುಮ್ಮನೆನೋ ಕಾಟಾಚಾರಕ್ಕೆ ಮಾಡೋದಾದರೆ ಆಗಲ್ಲ. ಈ ಎಕ್ಸಾಮ್ಸು ಕಾಂಪಿಟೇಷನ್ ಇದೆ. ಹಾಗಂತ ತುಂಬ ಏನೋ ರಾಕೆಟ್ ಸೈನ್ಸ್ ಏನೋ ಓದ್ತಾ ಇದ್ದೀರಿ, ಇನ್ನೇನೋ ಬ್ರಹ್ಮವಿದ್ಯೆ ಓದ್ತಾ ಇದ್ದೀರಿ ಅಂತಲ್ಲ. ನೀವು
ನಿಮ್ಮ ಸಿಲೆಬಸ್ ತೆಗೆದು ನೋಡಿದ್ರೆ ನಿಮ್ದೆಲ್ಲ 10th ಏನು ಓದಿದ್ದೀರಿ ಅದು ಮಣ್ಣು ಮಸಿ ಅದೇ ಇದೆ, ಇನ್ನೇನಿಲ್ಲ ಇಲ್ಲಿ. ನೀವು 10th ಏನು ಓದಿದ್ದೀರಿ ಆ ಸಿಲೆಬಸ್ನ ನಿಧಾನದಲ್ಲಿ ಕೂತ್ಕೊಂಡು ಓದಿದ್ರಿ ನೀವು ಎಲ್ಲ. ನೀವು 10th ಓದಿರೋದೇ ಸಿಲೆಬಸ್ ಅದು. ಇನ್ನೇನೋ ತಡಪ್ಪ ನಾಸಾಗೋಗಿ ರಾಕೆಟ್ ಸೈನ್ಸ್ ಕಲಿಬೇಕು ಅಂತ ಏನಿಲ್ಲ. ಸೊ ಸ್ವಲ್ಪ ಡೆಡಿಕೇಟೆಡಾಗಿ ಕೂತ್ಕೊಂಡ್ರೆ ಎಲ್ಲ ಎಕ್ಸಾಮ್ಸ್ನು ಬರೀಬೇಕು ನಮ್ಮ ಮಕ್ಕಳು. ಸಬ್ ಇನ್ಸ್ಪೆಕ್ಟ್ರೂ ಬರೀಬೇಕು, KS ಬರೀಬೇಕು, IAS ಬರೀಬೇಕು. ನೋಡಿ KS ನೀವು ಸಿಲೆಬಸ್ ತಗೊಂಡ್ರೆ UPSCನಲ್ಲಿ ಏನು ಸಿಲೆಬಸ್ ಇಟ್ಟಿದ್ದಾರೆ ಸೇಮ್ ಅದನ್ನೇ ತಂದು ನಮ್ಮ KPSCನಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದಾರೆ ಅವ್ರ ವೆಬ್ಸೈಟಲ್ಲಿ. ಸೇಮ್ ಸಿಲೆಬಸ್ UPSCದು. ಸ್ವಲ್ಪ KSಗೆ ಎಕ್ಸ್ಟ್ರಾ ಓದಬೇಕು ನೀವು. KSಗೆ ಜಾಸ್ತಿ ಓದಬೇಕು. ಈಗ ಕರ್ನಾಟಕ ಹಿಸ್ಟ್ರಿ ಓದಬೇಕು, ಕರ್ನಾಟಕ ಜಿಯೋಗ್ರಫಿ ಓದಬೇಕು, ಇಲ್ಲಿನ ರೂರಲ್ ಡೆವಲಪ್ಮೆಂಟ್ ಎಲ್ಲ ಓದಬೇಕು, ಕರ್ನಾಟಕದ ವಿಚಾರಗಳನ್ನ ಹೆಚ್ಚಾಗಿ ತಿಳ್ಕೊಬೇಕು. KSಗೆ ಜಾಸ್ತಿ ಓದಬೇಕು ನೀವು. ಸೊ ಆ ಕಾರಣದಿಂದ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮ್ಮದೊಂದು ಸಿಂಪಲ್ ಇಂಗ್ಲೀಷ್ ಚೆನ್ನಾಗಿರಬೇಕು, ನಿಮ್ಮ ಆ್ಯಪ್ಟಿಟ್ಯೂಡ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ನಿಮ್ಮ ಜನರಲ್ ನಾಲೆಡ್ಜ್ ಏನು GS ಅಂತ ಕರಿತೀವಿ, ಜನರಲ್ ನಾಲೆಡ್ಜ್ ಚೆನ್ನಾಗಿರ್ಬೇಕು. ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಈ 3 ಭಾಗದಲ್ಲಿ ನಿಮಗೆ ತರಬೇತಿ ಚೆನ್ನಾಗಿರಬೇಕು ಅನ್ನುವಂಥದ್ದು. ಸೊ ಆ ಕಾರಣದಿಂದ ಆಮೇಲೆ ಎಲ್ಲ ಒಂದಷ್ಟು ಜನ ಹುಡುಗರು ಆ KPSC ಬೈಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಓಡಾಡ್ತಿರ್ತಾರೆ. ಓದ್ರಪ್ಪ ಅಂದ್ರೆ ಓದಲ್ಲ. ಬೈಲಿಕ್ಕೆ ಆಹಾರ ಅಲ್ಲ, ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಬೈಬೇಕಲ್ಲ. ದಯವಿಟ್ಟು ಆ ಥರ ತಿಳ್ಕೊಬೇಡಿ. ನಿಮ್ಮ ಪ್ರತಿಭೆ ಮೇಲೆ ನೀವು ವಿಶ್ವಾಸ ಇಡಿ. ಇಂಟರ್ನಲ್ಲಿ ಎಷ್ಟಿದೆ ಮಾರ್ಕ್ಸ್? 25 ಮಾರ್ಕ್ಸ್ ಇದೆ. ಬಿಲೋ 10 ಕೊಡಲಿಕ್ಕಾಗಲ್ಲ. ಅಬೌವ್ 20 ಕೊಟ್ಟರೆ ರೀಸನ್ ಕೊಡಬೇಕು. 2-3 ಪುಟ ಬರೀಬೇಕು, ಯಾಕೆ 20 ಅಬೌವ್ ನಾನು ಇಂಟರ್ನಲ್ ಕೊಟ್ಟಿದ್ದೀನಿ ಅಂತ. ಬಿಲೋ 10 ಕೊಟ್ಟರು ರೀಸನ್ ಬರೀಬೇಕು. ಇನ್ನು 10 ಮಾರ್ಕ್ಸಲ್ಲಿ ಏನು ಸಾಧ್ಯತೆ ಇದೆ? ಸೊ ಹಾಗಾಗಿ ದಯವಿಟ್ಟು ಯಾವುದೇ ಊಹಾಪೋಹಗಳಿಗೆ ಗಮನ ಕೊಡದೆ ನಿಮ್ಮ ಸ್ವಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು, ಆಯಿತಾ. ಇದುವರೆಗೆ ಎಷ್ಟು ಜನ KS ಆಫೀಸರ್ಸ್ ಆಗಿದ್ದಾರೆ? ಯಾರೋ ದಡ್ಡರನ್ನ ಸಿಸ್ಟಮಲ್ಲಿ ತಂದು ಕುಣಿಸಿಲ್ಲ, ಎಲ್ಲ ಪ್ರತಿಭಾನ್ವಿತರೆ, ಆಯಿತಾ. ಪ್ರಿಲಿಮ್ಸ್ ಪಾಸ್ ಮಾಡಿದ್ದಾರೆ, ಮೇನ್ಸ್ ಪಾಸ್ ಮಾಡಿದ್ದಾರೆ. ಯಾರೋ ಆದಿಲಗುರೆಲ್ಲ ಅಂತಂದು ಕರ್ನಾಟಕ ಸರ್ಕಾರ ಸಂಬಳ ಕೊಟ್ಟು ಕುಣಿಸ್ಕೊಳ್ಳಲ್ಲ. ನಮ್ಮ ಪ್ರತಿಭೆಯನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಹಾಗಾಗಿ ನಿಮ್ಮದೇ ಬದುಕು, ನಿಮ್ಮದೇ ಜೀವನ, ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿ. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಸೊ ಹಾಗಾಗಿ ಇವತ್ತು ಹೋಗಿ ಮನೆಯಲ್ಲಿ ನಿಮ್ಮ ಜೊತೆ ಮಾತಾಡಿ. ನೀವೆಲ್ಲ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬರ್ತದಾ? ನಿಮ್ಮ ಜೊತೆ ಮಾತಾಡಿ ಅರ್ಧ ಗಂಟೆ. ನೆಕ್ಸ್ಟ್ 1 ವರ್ಷ ನನ್ನ ಜೀವನ ಹೇಗಿರಬೇಕು, ಇನ್ನು 2 ವರ್ಷದಲ್ಲಿ ನಾನೊಂದು ಒಳ್ಳೆ ಸಕ್ಸಸ್ ಮಾಡಬೇಕು, ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದು ಕೊಡಬೇಕು, ನನ್ನ ಸಮಾಜಕ್ಕೆ ಒಳ್ಳೆಯ ಹೆಸರು ತಂದು ಕೊಡಬೇಕು, ಸಮಾಜಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು, ಸಮಾಜ ಸಾಕಷ್ಟು ನಾನು ಕೊಡ್ತಿದೆ ಅಂಥೇಳಿ ನೀವು ಶಪಥ ಮಾಡಿದ್ರೆ, ಸಂಕಲ್ಪ ಮಾಡಿದ್ರೆ ಏನನ್ನು ಕೂಡ ನೀವು ಸಾಧಿಸ್ಬೋದು. ನನಗೇನಕ್ಕೆ ಖುಷಿ ಆಗ್ತಾ ಇದೆ ಅಂದರೆ, ಯಾರ್ಯಾರು ನೀವು ಇವತ್ತು ಇಂಡಿಯಾ ಫಾರ್ IAS ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನೀವೆಲ್ಲ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀರಿ. ಲೈಫಲ್ಲಿ ಒಂದು ಸಕ್ಸಸ್ಸನ್ನು ಪಡ್ಕೋಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಬಂದಿರತಕ್ಕಂಥ ಮಕ್ಕಳೇ ಆಗಿರೋದ್ರಿಂದ ಇಂಡಿಯಾ ಫಾರ್ IAS ನಿಮಗೆಲ್ಲ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ನಮ್ಮ ಶಕ್ತಿ ಮೀರಿ ನಿಮ್ಮ ಜೊತೆ ನಾವು ನಿಮ್ಮಷ್ಟೇ ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ. ನೀವು ನಮ್ಮ ಜೊತೆಗಿರಿ, ಒಳ್ಳೆ ಜೀವನ ಕಟ್ಕೊಳ್ಳಿ, ನಿಮಗೆಲ್ಲ ಶುಭವಾಗಲಿ. ಮತ್ತೊಮ್ಮೆ ಇವತ್ತು ಮೇಡಮ್ ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕರ್ನಾಟಕದ ಭಾಗದಲ್ಲಿ ಸ್ಪರ್ಧಾತ್ಮಕತೆಯನ್ನೇ ಒಂದು ಸಂಸ್ಕೃತಿಯಾಗಿ ರೂಪಿಸಬೇಕು ಅಂತ ಕಳೆದ 2.5-3 ದಶಕಗಳಿಂದನೂ ಕೂಡ ಶ್ರೀನಿವಾಸ್ ಸರ್ ಶ್ರಮಿಸ್ತಾ ಇದ್ದಾರೆ. ಮುಂಚೆ ರಾಷ್ಟ್ರಪತಿ ಭವನದಲ್ಲಿ ಕೂಡ ಇದ್ದು ಕರ್ನಾಟಕದಿಂದ ಯಾರೇ ಒಬ್ರು ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಸಾಧಿಸಬೇಕು ಅನ್ನೋರಿಗೆ ಡೆಲ್ಲಿಯಲ್ಲಿ ಒಂದು ಸೇತುವಾಗಿ ಕೆಲಸ ಮಾಡ್ತಾ ಕಳೆದ 10 ವರ್ಷಗಳಿಂದ ಕರ್ನಾಟಕದಲ್ಲೇ ಉಳ್ಕೊಂಡು ಕರ್ನಾಟಕದ ಉದ್ದಗಲಕ್ಕೂ ಕೂಡ ನಾವು ಇಂಡಿಯಾ ಫಾರ್ IAS ಒಂದು ಸಂಸ್ಥೆಯಾಗಿ ಶ್ರಮಿಸ್ತಾ ಎಲ್ಲ ಕಡೆನೂ ಅವೇರ್ನೆಸ್ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ KS ಗೆಸ್ಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ ಟಾರ್ಗೆಟ್ ಕೊಂಡು ನೀವೆಲ್ಲರೂ ಕೂಡ ಶುರು ಮಾಡ್ತಾ ಇದ್ದೀರಾ. ಸರ್ ಕೂಡ ತುಂಬಾನೇ ಸೂಕ್ಷ್ಮವಾಗಿ ನಿಮ್ಮೆಲ್ಲರೂ ಕೂಡ ತಿಳಿಸಿದ್ದಾರೆ. ಎಕ್ಸಾಮ್ ಯಾವಾಗ ಅಂತ ಯೋಚನೆ ಮಾಡೋ ಬದಲು ನನ್ನ ಪ್ರತಿಭೆ ಮತ್ತು ನನ್ನ ಪರಿಶ್ರಮ ಎಷ್ಟು ಬೇಗ ಶುರು ಮಾಡಿ ಎಷ್ಟು ನಾನು ತಯಾರಾಗ್ತೀನಿ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಎಷ್ಟು ಎಫೆಕ್ಟಿವ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋದ್ರ ಮೇಲೆ ನಿಮ್ಮ ಗಮನ ಇರಲಿ ಅಂತ. ಸೊ ಎಲ್ಲರೂ ಕೂಡ ಶುಭವಾಗಲಿ ಅಂತ ಆಶಿಸ್ತಾ ಇವತ್ತು ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕರಿಯರ್ ಡೆವಲಪ್ಮೆಂಟ್ ಅಡಿಷನಲ್ ಡೈರೆಕ್ಟರ್ ಶ್ರೀಮತಿ ಸತ್ಯಶ್ರೀ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮಹಿಳಾ ಸಾಧಕಿಯಾಗಿ ಅತ್ಯುನ್ನತ ಹುದ್ದೆಯಲ್ಲಿ ಸಾಕಷ್ಟು ಕಮ್ಯುನಿಕೇಶನ್ಸ್ ಮತ್ತೆ ಎಲ್ಲವನ್ನೂ ಕೂಡ ತನ್ನದೇ ಆದ ದಾಟಿಯಲ್ಲಿ ನಿರ್ವಹಿಸ್ತಾ ಶಿ ಇಸ್ ಬೀನ್ ವೆರಿ ಎಫೆಕ್ಟಿವ್ ಇನ್ ಹ್ಯಾಂಡ್ಲಿಂಗ್ ದಿ ಐಡಿಯಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅಲಾಂಗ್ ವಿತ್ ಅಸ್ ಮ್ಯಾಮ್. ದ ಸ್ಟೇಜ್ ಇಸ್ ನೌ yours ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ವುಮೆನ್ ಆಲ್ಸೋ ಹೂ ಆರ್ ಆಸ್ಪೈರಿಂಗ್. ತುಂಬಾ ಜನ ತಮ್ಮದೇ ಆದ ದೃಷ್ಟಿಕೋನದಿಂದ ಸಾಧನೆ ಇರ್ತಾರೆ. ಆಲ್ ಆಫ್ ದೆಮ್ ಆರ್ ಆಸ್ಪೈರಿಂಗ್. ಸೊ ನಿಮ್ಮ ಕೆಲವು ಮಾತುಗಳೊಂದಿಗೆ ಅವರನ್ನು ಉತ್ತೇಜಿಸಿ.
ಎಲ್ಲರಿಗೂ ನಮಸ್ಕಾರ. ಅಲ್ಲ, ಆ್ಯಕ್ಚುಲಿ ಈ ಸ್ಟೂಡೆಂಟ್ಸ್ ಎಲ್ಲ ಮೊನ್ನೆನೇ ನನ್ನ ಲೆಕ್ಚರ್ ಎಲ್ಲ ಕೇಳಿದ್ದಾರೆ ಅಲ್ಲಿ IGCCDಲಿ. ನಾನು ಏನು ಹೇಳಬೇಕಿತ್ತೋ ಎಲ್ಲ ಹೇಳಿದ್ದೀನಿ. ಇವತ್ತು ಶ್ರೀನಿವಾಸ್ ಅವರು ನನ್ನ ಮೊನ್ನೆನೇ ಕರೆದ್ರು, ನಾವು ಇನಾಗ್ರಲ್ ಮಾಡ್ತಾ ಇದ್ದೀವಿ ನಿಮ್ಮ ಸ್ಟೂಡೆಂಟ್ಸ್ನೆಲ್ಲ ಅಂತ. ಬಟ್ ನನಗೆ ಈಗ ಪಾಸ್ಟ್ 1.5 ಇಯರಿಂದ ಈ ಹುದ್ದೆಯಲ್ಲಿ ಇದ್ದೀನಿ ನಾನು. ಬಟ್ ನನಗೆ ಬೇರೆ ಬೇರೆ ಕೆಲಸಗಳು ಇದಲ್ದಿರ ಬೇರೆ ಚಾರ್ಜ್ಗಳೆಲ್ಲ ಕೊಟ್ಟಿದ್ದರಿಂದ ನಾನು ಒಂದು ಸತಿನೂ ಇನ್ಸ್ಟಿಟ್ಯೂಟ್ಸ್ ಯಾವುದು ವಿಸಿಟ್ ಮಾಡೋಕ್ಕಾಗಲೇ ಇಲ್ಲ. ನನಗೆ UPSC ನಡೀತಾ ಇತ್ತು, ನನಗೆ ಬರೋಕ್ಕಾಗಲಿಲ್ಲ, ಅಷ್ಟೊಂದು ಕೆಲಸದ ಒತ್ತಡ ಇತ್ತು. ಸೊ ಈಗ ನಾನು ಅಟ್ಲೀಸ್ಟ್ ಈ ಒಂದು ಚಂದ್ರ ಲೇಔಟ್ ಏರಿಯಾನೇ ನಾನು ಸರಿಯಾಗಿ ನೋಡಿರಲಿಲ್ಲ. ಇವತ್ತು ಬಂದೇ ಬರ್ತೀನಿ ನಾನು, ಯಾಕೆಂದರೆ ನಿಮ್ಮ ಸಂಸ್ಥೆನೂ ನೋಡ್ದಂಗಾಗುತ್ತೆ. ಆಮೇಲೆ ನಮ್ಮ ಸ್ಟೂಡೆಂಟ್ಸ್ನ ಫ್ಲೆಶ್ ಆ್ಯಂಡ್ ಬ್ಲಡ್ಡಲ್ಲಿ ನಾನು ಇಲ್ಲಿ ಅವರು ಫಸ್ಟ್ ಡೇನ ಇನಾಗ್ರೇಷನ್ ನೋಡಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಅಂತ ಹೇಳಿಬಿಟ್ಟು ನಾನು ಇಮಿಡಿಯೇಟ್ಲಿ ಅಗ್ರೀಡ್ ಬರ್ತೀನಿ ಅಂದ್ಬಿಟ್ಟು. ಸೊ ಐ ಕಮ್. ಇವತ್ತು ಸೆಷನ್ ಡ್ಯೂಟಿ ಇತ್ತು, ಐ ಪೋಸ್ಟ್ಪೋನ್ಡ್ ಇಟ್, ರೀಪ್ಲೇಸ್ ಮಾಡ್ಕೊಂಡು ಐ ಕೇಮ್ ಫಾರ್ ದಿಸ್. ಓಕೆ. ಆ್ಯಂಡ್ ಬೇಸಿಕಲಿ ಇವತ್ತು ನಿಮಗೆ ಶ್ರೀನಿವಾಸ್ ಅವರು ಹೇಳಬೇಕು, ನಾನು ಹೇಳೋದೇನೂ ಇಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕೆರಿಯರ್ ಡೆವಲಪ್ಮೆಂಟ್, ಈ ಹಿಂದೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ, ನಾನೆಲ್ಲ ನೀವೆಲ್ಲ ಬಂದಿದ್ರಲ್ಲ ಕೌನ್ಸ್ಲಿಂಗ್ಗೆ, ಐ ಹ್ಯಾಡ್ ಡಿಸ್ಕ್ರೈಬ್ಡ್ ಕಂಪ್ಲೀಟ್ಲಿ ಅಲ್ಲಿ ಏನೇನು ಮಾಡ್ತಾಯಿದ್ರು ಮೊದಲಿಂದ ಆ್ಯಕ್ಟಿವಿಟೀಸು, ಇವಾಗ ಹೇಗೆ ಅದು ಬೆಳೆದಿದೆ. ಈಗಲೂ ಇದೇ ಥರ ತರಬೇತಿಗಳನ್ನ ನಾವು, ಇದು ನಮ್ಮ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಗುತ್ತೆ. ಈ ಕೋಚಿಂಗ್ ಅನ್ನೋದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿನೇ ನಮ್ಮ ಮೇಯ್ನ್ ಉದ್ದೇಶ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದಿಂದ. ಯಾಕೆಂದರೆ ತುಂಬ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟಿದೆ. ಕೋಚಿಂಗ್ ಇಲ್ದಿರ ಸೆಲೆಕ್ಟ್ ಆಗೋದು ಸ್ವಲ್ಪ ಕಷ್ಟ. ಆಗಲ್ಲ ಅಂತ ಏನಿಲ್ಲ, ಯಾವುದು ಇಂಪಾಸಿಬಲ್ ಇಲ್ಲ. ಬಟ್ ಇಲ್ಲಿ ಬೇಸಿಕ್ಕಾಗಿ ಏನಿದೆ, ನೀವು ಮೆಟೀರಿಯಲ್ ಕಲೆಕ್ಟ್ ಮಾಡಬೇಕು, ಸ್ಟಡಿ ಮಾಡಬೇಕು ಅಲ್ವಾ. ಈಗ ಯಾವುದೋ ಒಂದು ಸಡನ್ನಾಗಿ ಕೇಳಿದ್ರೆ ನಮಗೂ ಜ್ಞಾಪಕ ಇರಲ್ಲ. 25 ವರ್ಷದ ಹಿಂದೆ ಓದಿರೋದು ಯಾರಿಗೂ ಜ್ಞಾಪಕ ಇರಲ್ಲ. ಸೊ ವಿ ಹ್ಯಾವ್ ಟು ರಿವೈಸ್ ಅಗೇನ್. ಸೊ ನಿಮಗೆ ಎಲ್ಲ ಸ್ವಲ್ಪ ಫ್ರೆಶ್ ಇರ್ತೀರ, ಬಟ್ ಸ್ಟಿಲ್ ದೇರ್ ಆರ್ ನೀವೆಲ್ಲ ಸಂಬಡಿ ಮೇ ಬಿ ಇಂಜಿನಿಯರ್, ಸಂಬಡಿ ಮೇ ಬಿ BSc ಆರ್ ವಾಟ್ ಎವರ್ ಇಟ್ ಈಸ್. ಅವ್ರು ಇನ್ನೊಂದು ಪಾರ್ಟ್ ದೇ ವಿಲ್ ನಾಟ್ ಬಿ ನೋಯಿಂಗ್. ಈಗ ಇಂಜಿನಿಯರ್ಸ್ ಮೇ ಫರ್ಗಾಟನ್ ಹಿಸ್ಟ್ರಿ, BA ಪೀಪಲ್ CSAT ಬಗ್ಗೆ ಗೊತ್ತಿರಲ್ಲ. ಸೊ ಲೈಕ್ ದಟ್, unless we sit and practice and study all the time, that knowledge is important. Deep knowledge ಇದ್ರೆ ಸಾಕು, ಎನಿ ಕ್ವೆಶನ್ ಯು ಕ್ಯಾನ್ ಅಟೆಂಪ್ಟ್. ಬರೀ ಕ್ವೆಶನ್ ಬ್ಯಾಂಕ್ ಬೈ ಹಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಯು ಶುಡ್ ಡೆವಲಪ್ ಡೀಪ್ ನಾಲೆಡ್ಜ್. ಇವಾಗ ಯಾವುದೋ ಒಂದು ಕ್ವೆಶನ್ ಬಂತು, ವಾಟ್ ಈಸ್ ಎಲ್ ನೀನೋ ಆರ್ ಸಮಥಿಂಗ್ ಜಾಗ್ರಫಿಲಿ, ತಕ್ಷಣ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಬರೀ ಆನ್ಸರ್ ABCD ಬೈ ಹಾರ್ಟ್ ಮಾಡಬೇಡಿ. ಓಕೆ, ಅದೆಲ್ಲ ಹೇಳೋಕ್ಕೆ ಅವ್ರು ಇದ್ದಾರೆ. ಐ ಆಮ್ ನಾಟ್ ದ ಸ್ಪೆಷಲಿಸ್ಟ್ ಇನ್ ದಟ್. ಸೊ ಜಸ್ಟ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್, ಯುವರ್ ಸ್ಟಡಿ ಶುಡ್ ಬಿ ವೆರಿ ಡೀಪ್. ಓಕೆ. ಆ್ಯಂಡ್ ಲೈಕ್ ಹಿ ಸೆಡ್ ಒನ್ ಥಿಂಗ್, ನಾವು ಇದೆಲ್ಲ ಕಟ್ಟಿರೋದು ನಿಮಗೋಸ್ಕರ ಅಂತ. ಈಗ ನೀವು ಇಲ್ಲಿ ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರ್, ಕೆಳಗೆ ರೂಮ್ಸ್ ಇದೆ, ಕ್ಲಾಸ್ ರೂಮ್ಸ್ ಇದೆ, ಕೌನ್ಸಿಲಿಂಗ್ ರೂಮ್ಸ್ ಇದೆ. ಇಲ್ಲಿ ಇಷ್ಟು ದೊಡ್ಡ ದೇರ್ ಇಸ್ ಓರಿಯೆಂಟೇಷನ್ ಹಾಲ್, ಆರ್ ಇದು ಕ್ಲಾಸ್ ರೂಮು ಇರ್ಬೋದು, ಐ ಡೋಂಟ್ ನೋ, ವೇರ್ ದೇರ್ ಇಸ್ ಡಿಜಿಟಲ್ ಬೋರ್ಡ್, ರೂಮ್ಸು. ಇದೆಲ್ಲ ಮಾಡಿರೋದು ಆಫ್ಲೈನ್ ಕ್ಲಾಸ್ ಮನಸ್ಸಲ್ಲಿ ಇಟ್ಕೊಂಡು ಅಲ್ವಾ. ಆನ್ಲೈನ್ ಕ್ಲಾಸ್ ಆಗಿದ್ರೆ ಅವ್ರು ಒಂದೇ ಒಂದು ರೂಮ್ ಸಾಕು, ಅವ್ರಿಗೆ ಒಂದು ಚಿಕ್ಕ ರೂಮಲ್ಲೇ ಅವ್ರ ಕ್ಲಾಸ್ ಫುಲ್ ರನ್ ಮಾಡಿಬಿಡ್ಬೋದು. ದೆರ್ ಇಸ್ ನೋ ನೀಡ್ ಟು ಹ್ಯಾವ್ ಅ ಬಿಗ್ ಇನ್ಫ್ರಾಸ್ಟ್ರಕ್ಚರ್. ಒಂದು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿರೋದು ಆಫ್ಲೈನ್ ಕ್ಲಾಸ್ ಅನ್ನೋ ಒಂದು ದೃಷ್ಟಿಯಿಂದ. ಸೊ ಈವರೆಗೂ ಪಾಸ್ಟ್ 10-15 ಇಯರ್ಸಿಂದ ಜಾಸ್ತಿ ಆಫ್ಲೈನ್ ಇಸ್ ಓನ್ಲಿ ಟ್ರೆಂಡಿಂಗ್. ಇನ್ನು ಮುಂದೆ ನಮಗೆ ಗೊತ್ತಿಲ್ಲ. ಓಕೆ, ಇನ್ ಫ್ಯೂಚರಲ್ಲಿ AI ಬರ್ಬೋದು, ಸಮಥಿಂಗ್ ಎಲ್ಸ್ ಮೇ ಕಮ್. ಬಟ್ ಈ ಪ್ರೋಗ್ರಾಮ್ ನೀವು ಯಾವುದು ಇದು ತರಬೇತಿಗೆ ಬಂದಿದ್ದೀರಾ, ಇದು ನಮ್ಮದು ಆಫ್ಲೈನ್ ಪ್ರೋಗ್ರಾಮ್. ಇಟ್ ಈಸ್ ನಾಟ್ ಆನ್ಲೈನ್ ಪ್ರೋಗ್ರಾಮ್. ಯಾಕೆಂದರೆ ಇದರಲ್ಲಿ ಲಾಟ್ ಆಫ್ ಪೀಪಲ್ ವೇರ್ ಡಿಸ್ಕಸ್ಸಿಂಗ್, ನಾವು ಆನ್ಲೈನ್ ಕ್ಲಾಸ್ ಕೊಡ್ತಾರೆ, ಫಸ್ಟ್ 1-2 ದಿನ ಆಫ್ಲೈನ್ ಹೋದರೆ ಆಮೇಲೆ ಆನ್ಲೈನ್ ಕನ್ವರ್ಟ್ ಮಾಡಿಬಿಡ್ತಾರೆ. Okay, then they will give us attendance. So ದಯವಿಟ್ಟು don't indulge in all this. You be sincere, we'll also be sincere. We are, from my side, I am very sincere. From your side, you must be sincere. From their side also, they are sincere. They promise to be sincere.
ಅಲ್ವಾ? ಸೊ ಇಲ್ಲಿ ನಾವು 3 ಜನ ಸ್ಟೇಕ್ ಹೋಲ್ಡರ್ಸ್ ಇದ್ವಿ. ಒಂದು ಇಂದಿರಾ ಗಾಂಧಿ, ಇನ್ನೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್, ಮೂರನೇದು ಸ್ಟೂಡೆಂಟ್ಸ್. ಆಲ್ ಆಫ್ ಅಸ್ should work as a team and make it successful in a sincere way. ನಾವು ಏನೋ ಒಂದು ನಮ್ಮ ಉದ್ದೇಶ ಇತ್ತು ಫಾರ್ ಎನ್ ಆಫ್ಲೈನ್ ಕ್ಲಾಸ್, ನಾವು ಅದನ್ನೇ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ಹರ್ಡ್ ಸಮ್ ವಾಯ್ಸ್ ರೆಕಾರ್ಡಿಂಗ್ಸ್ ಎಲ್ಲ ನಂಗೆ ಕಳಿಸಿದ್ರು ಹುಡುಗರು. ಸರ್ ನಾನು ಬರೋಕ್ಕಾಗಲ್ಲ ಸರ್, ಆನ್ಲೈನ್ ಕೊಟ್ಬಿಡಿ ಸರ್, ಹಿಂಗೆಲ್ಲ ಕೇಳ್ತಾಯಿದ್ರು. ಬಹುಶಃ ಅವ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಐ ಡೋಂಟ್ ಬ್ಲೇಮ್ ದೆಮ್. ಅವ್ರಿಗೆ ಬೇಕಾಗಿದ್ದನ್ನ ಅವ್ರು ಹೇಳ್ತಾ ಇರ್ಬೋದು. ಓಕೆ, ಬಟ್ ಅದಕ್ಕೆ ನಾನು ಅಲ್ಲಿ ಕ್ಲಿಯರಾಗಿ ನಿಮ್ಗೆ ಹೇಳಿದೆ. ಐ ಟೋಲ್ಡ್ ಯು ವೆರಿ ಕ್ಲಿಯರ್ಲಿ ಎವ್ರಿಥಿಂಗ್. ನೀವು ಅದೇ ಥರ ಯಾರೋ ಬಂದು ಲಾಬಿ ಮಾಡೋದು, ನಿಮ್ಗೆ ಅಟೆಂಡೆನ್ಸ್ ಫ್ರೀಯಾಗಿ ಕೊಡ್ತೀನಿ ಅನ್ನೋದು, ಇಂಥದಕ್ಕೆಲ್ಲ ನೀವು ಒಪ್ಕೋಬೇಡಿ. ಒನ್ ಮೇಜರ್ ರೀಸನ್ ನೋಡಿ ಏನಂದರೆ, ನೀವಿನ್ನೂ ಆಫೀಸರ್ ಆಗೇ ಇಲ್ಲ. ಆಫೀಸರ್ ಆಗೋ ಮುಂಚೆನೇ ಕರಪ್ಟ್ ಆ್ಯಕ್ಟಿವಿಟೀಸಲ್ಲಿ ಇಂಡಲ್ಜ್ ಮಾಡಬಾರ್ದು. ಅರ್ಥ ಆಯ್ತಲ್ಲ? even before becoming an officer, if you involve in such things, ಮುಂದೆ ನಮ್ಮ ದೇಶ ಹೆಂಗಿರಬೇಕು ಅಲ್ವಾ? that is why as a elder we are advising you. ಅಗೈನ್ ಎಲ್ಲ ಕಡೆ ಕರಪ್ಷನು ಇದೆಲ್ಲ ಇಟ್ ಈಸ್ ಆಲ್ ಹೈಪ್. ಓಕೆ, ನಾಟ್ ಆಲ್ ಆಫೀಸರ್ಸ್ ಆರ್ ಕರಪ್ಟ್ ಇನ್ ದಿಸ್ ವರ್ಲ್ಡ್. ಅದೆಲ್ಲ ನೀವು ಅಂಥದ್ನೆಲ್ಲ ನೆಗೆಟಿವ್ ಥಿಂಗ್ಸ್ನ ಕಿವಿಗೆ ಹಾಕ್ಕೊಂಡು ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು. ಆಮೇಲೆ ನೀವು ನಾಟ್ ಓನ್ಲಿ ಬಿಕಮಿಂಗ್ ಆನ್ ಆಫೀಸರ್ ಇಸ್ ಇಂಪಾರ್ಟೆಂಟ್, ಬಟ್ ಆಲ್ಸೋ ಬಿಕಮಿಂಗ್ ಎ ವೆರಿ ಸಿನ್ಸಿಯರ್ ಆಫೀಸರ್ ಇಸ್ ಇಂಪಾರ್ಟೆಂಟ್. ನೀವು ಅಲ್ಲಿ ಸೀಟಲ್ಲಿ ಬರೋವಾಗಲೇ ಅವರು ಹೆದರ್ಕೋಬೇಕು. ಓ, ನಿಮ್ಮ ಹೆಸರು ಏನಮ್ಮ? ಮಾಧುರಿ ಮೇಡಮ್ ಬರ್ತಾ ಇದ್ದಾರೆ ಅಂದರೆ ಭಯ ಪಡಬೇಕು ಅವರು. ಓಕೆ, ಆ ಥರ ಒಂದು ನೀವು ನಿಮ್ಮ ನಡತೆಯಲ್ಲಿ ನೀವು ತೋರಿಸ್ಬೇಕು. ಅದನ್ನ ಈಗಲಿಂದ ನೀವು ಡೆವಲಪ್ ಮಾಡ್ಕೋಬೇಕು. ನಮ್ಮ ಜನ್ರೇಷನಲ್ಲೆಲ್ಲ ನಾವು ಒಂದು ಚಿಕ್ಕದು ಆಲ್ಟ್ರ್ ಮಾಡೋಕ್ಕೆ ತುಂಬ ತಲೆ ಕೆಡಿಸ್ಕೋತಾ ಇದ್ವಿ. ಯೂಸ್ ಟು ಬಿ ವೆರಿ ಸ್ಕ್ಯಾರ್ಡ್. ಅಯ್ಯೋ ತಪ್ಪೋ ಏನೋ ನಾವು ಕೇಳಬೇಕಲ್ವಾ, ಲೈಕ್ ದಿಸ್. ದಟ್ಸ್ ಹೌ ವಿ ಆರ್ ಬ್ರಾಟ್ ಅಪ್. ಬಟ್ ನೀವು ಅಷ್ಟೇ, ಬಿಫೋರ್ ಬಿಕಮಿಂಗ್ ಅನ್ ಆಫೀಸರ್, ನಾಟ್ ಓನ್ಲಿ ಯು ಹ್ಯಾವ್ ಟು ಡೆವಲಪ್, ಯು ಹ್ಯಾವ್ ಟು ಸ್ಟಡಿ. You also have to develop that ethical values, sincerity, accountability, all these things also you have to develop along with your studies. Okay, so there is one subject in IAS called ethics and integrity anta. Why they have introduced that integrity? See what a beautiful term adu. I did not say that word. Integrity is very important for you anywhere. Nim family yaru agli, nimma office allaru agli, nimma studies allaru agli, ನಿಮ್ಮ ಕೈಲಿ ಆದಷ್ಟು ನೀವು ಇಂಟಿಗ್ರಿಟಿ ಮೇಂಟೈನ್ ಮಾಡಿ. ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನೀವು ಇಂಟಿಗ್ರಿಟಿಯಿಂದ ಇದ್ದರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಏನು ಪ್ರಾಬ್ಲಮ್ಸ್ ಇರಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಟ್. ಲೈಕ್ ಐ ಸೆಡ್, ಇದು ಆಫ್ಲೈನ್ ಕ್ಲಾಸ್ ಇರೋದ್ರಿಂದ ದಯವಿಟ್ಟು ನೀವು ಅದು ಎಷ್ಟು ಕೋರ್ಸ್ 7 months ಇದ್ದರೆ 7 months ಬಂದು ಕೇಳಿಸ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಬಿಕಾಸ್ ಈ ಕೋರ್ಸ್ಗಳೆಲ್ಲ ಏನು ಅಂದರೆ, ನೀವೆಲ್ಲೋ ಆನ್ಲೈನಲ್ಲಿ ಲಾಗಿನ್ ಆಗೋಕ್ಕಾಗಿಲ್ಲ, ಇನ್ನೇನೋ ಆಗೋಯ್ತು, ಮಗು ಅಳ್ತಾ ಇತ್ತು, ಅಥವಾ ಇನ್ನೇನೋ ಫ್ರೆಂಡ್ಸ್ ಬಂದರು, ಮೆನಿ ಥಿಂಗ್ಸ್ ಹ್ಯಾಪನ್. ನಿಮ್ಗೆ ಸೆಲ್ಫ್ ಡಿಸಿಪ್ಲೈನ್ ಇರಲ್ಲ. ಓಕೆ, ಐ ಹ್ಯಾವ್ ಜಾಯಿನ್ ಸಮ್ ಆನ್ಲೈನ್ ಕ್ಲಾಸ್, ಈ ChatGPT ಅವೆಲ್ಲ ಕಲಿಬೇಕು ಅಂತ ಐ ಹ್ಯಾವ್ ಟ್ರೈ ಟು ಜಾಯಿನ್. ಬಟ್ ಆವತ್ತು ಇನ್ನೇನೋ ಬರುತ್ತೆ, ಐ ನೆವರ್ ಜಾಯಿನ್. ದುಡ್ಡು ಕಟ್ಬಿಟ್ಟು ಐ ಹ್ಯಾವ್ ನಾಟ್ ಗಾನ್. ಆನ್ಲೈನ್ ಲಾಗಿನ್ ಮಾಡೋಕ್ಕಾಗೋದೇ ಇಲ್ಲ, ಆ ಥರ ಏನೋ ಒಂದು ಬಂದ್ಬಿಡುತ್ತೆ, ಈವನ್ ವೀಕೆಂಡ್ಸ್. ಸೊ ಲೆಟ್ ಮಿ ಟೆಲ್ ಯು, ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಇಟ್ ಆನ್ಲೈನ್. ಬಿಕಾಸ್ ಆ ಟೈಮಲ್ಲಿ ನಿಮಗೆ ಡಿಸ್ಟ್ರಾಕ್ಷನ್ ಇರುತ್ತೆ, ಇನ್ನೇನೋ ಇರುತ್ತೆ, ಮನೇಲಿ ಕೂತ್ಕೊಂಡು ಕೇಳೋದು ಇವೆಲ್ಲ. ಬಟ್ ಆಫ್ಲೈನ್ ಕ್ಲಾಸ್ ಆದರೆ ಯಾರು ನಿಮ್ಮನ್ನು ಮಾತಾಡ್ಸಲ್ಲ. ಈವನ್ ಯುವರ್ ಫ್ಯಾಮ್ಲಿ 7 months ನೀವು ಅವ್ರನ್ನ ನಿಮ್ಮ ಮರ್ತೋಗಿ ಅಂತ ಹೇಳಿ, ಪ್ಲೀಸ್ ಫರ್ಗೆಟ್ ಮೀ ಫಾರ್ ನೆಕ್ಸ್ಟ್ 2 years ಅಂತ ಹೇಳಿ. ಓಕೆ, ಏನೋ ಇಂಪಾರ್ಟೆಂಟ್ ಎಮರ್ಜೆನ್ಸಿನ ಯು ಕ್ಯಾನ್ ಗೋ, ನೋ ಪ್ರಾಬ್ಲಮ್. ಬಟ್ ಇಫ್ ಯು ಟೇಕ್ ಮೋರ್ ದೆನ್ 3 days ಲೀವ್, ವಿ ವಿಲ್ ಕಟ್ ದ ಸ್ಟೈಫಂಡ್. ಅದೆಲ್ಲ ಹೇಳಿದ್ದೀವಿ. ಆ್ಯಂಡ್ ನಾನು ಆಲ್ರೆಡಿ ಬರ್ಸಿ ನಿಮ್ಮ ಹತ್ರ ಸೈನು ಮಾಡಿಸ್ಕೊಂಡಿದ್ದೀನಿ. ಅಫಿಡವಿಟ್ ದೇ ಹ್ಯಾವ್ ಟು ಸಬ್ಮಿಟ್ ಟು ಯು. ಓಕೆ, ಇದೆಲ್ಲ ಆ್ಯಕ್ಚುಲಿ ಬೇಕಾಗಿರಲಿಲ್ಲ, ಬಟ್ ಇಲ್ಲಿ ಕೆಲವು ಟೈಮ್ ದ ವೇ ವಿ ಆರ್ ಸೀಯಿಂಗ್ನ, ದಟ್ ಈಸ್ ವೈ ಇದೆಲ್ಲ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಪ್ರತಿ ತಿಂಗಳು ನಿಮ್ಮ ಅಟೆಂಡೆನ್ಸ್ ಏನಿದೆ, ಬಯೋಮೆಟ್ರಿಕ್ ಇವಾಗ ಅವರು ಹಾಕಿದ್ದಾರೆ, ಆ ಬಯೋಮೆಟ್ರಿಕ್ ನಾವು ಇನ್ನೂ ಸ್ವಲ್ಪ ವಿ ವಾಂಟ್ ಟು ಅಪ್ಡೇಟ್.
ಇನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡೋಣ ಅಂತ ವಿ ಆರ್ ಥಿಂಕಿಂಗ್. ಬಯೋಮೆಟ್ರಿಕ್ ಅಟೆಂಡೆನ್ಸು ನಮಗೆ ಇವರಿಂದ ನೀಟಾಗಿ ಇದಾಗಿ ಬಂದರೆ ಮಾತ್ರ, ಸರ್ಟಿಫೈ ಆಗಿ ಬಂದರೆ ಮಾತ್ರನೇ ನಿಮ್ಗೆ ಸ್ಟೈಫಂಡ್ ಸಿಕ್ಕೋದು. ವಿತೌಟ್ ಅಟೆಂಡೆನ್ಸ್ ನಾವು ಸ್ಟೈಫಂಡು ಕೊಡೋಕ್ಕಾಗಲ್ಲ. ಬಿಕಾಸ್ ನಾಳೆ ನಾನು ಹೋದರೆ ಹೋಗ್ಲಿ ಅಂತ ಕೊಟ್ಟರು ನಾಳೆ ಆಡಿಟ್ ಅವ್ರು ಇಟ್ಕೊಂಡ್ಬಿಡ್ತಾರೆ ಹೌ ಯು ಗೇವ್ ಅಂತ. ಸೊ ದಟ್ ಈಸ್ ನಾಟ್ ಪಾಸಿಬಲ್. ಟ್ರೆಷರಿಲೂ ಚೆಕ್ ಮಾಡ್ತಾರೆ ಇವಾಗ. ಟ್ರೆಷರಿಗೆ ಸಂಬಂಧನೇ ಇಲ್ಲ, ಅವ್ರು ಬರೀ ನಾವು ಕೊಟ್ಟಿದ್ದನ್ನ ದುಡ್ಡು ಬಿಡುಗಡೆ ಮಾಡಬೇಕು, ಅವರು ಕೊಡಲ್ಲ. ಎವ್ರಿಬಡಿ ಕ್ವಶನ್ಸ್ ಅ ಲಾಟ್ ದೀಸ್ ಡೇಸ್. ಹಾಗಾಗಿ ನೀವು ಅಟೆಂಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೈಂಡ್ಲಿ ಅಟೆಂಡ್ ದ ಕ್ಲಾಸ್. ಇವ್ರು ಹೇಳ್ದಂಗೆ ಒಳ್ಳೆ ಒಳ್ಳೆ ಲೆಕ್ಚರರ್ಸು, ಈ ಥರ ಚಾನ್ಸ್ ನಿಮ್ಗೆ ಮತ್ತೆ ಸಿಗಲ್ಲ ಅಲ್ವಾ. ಯು ವಿಲ್ ನಾಟ್ ಗೆಟ್ ಅನದರ್ ಆಪರ್ಚುನಿಟಿ. ಹಾಗಾಗಿ ನೀವು ಅದಕ್ಕೆ ನಾನು ಆವತ್ತೇ ಕೇಳಿದೆ, ಯಾರಾದರೂ ಗೀಲೇಜಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ ಇಯರು, ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀರಾ ಅಂಥವ್ರು ಯಾರು ಇದ್ದರೆ ದಯವಿಟ್ಟು ಪ್ಲೀಸ್ ಡೋಂಟ್ ವೇಸ್ಟ್ ಸಂಬಡಿ ಎಲ್ಸಸ್ ಆಪರ್ಚುನಿಟಿ. ನಿಮ್ಗೆ ಬರೋಕ್ಕಾಗಿಲ್ಲ ಅಂದರೆ ಹೇಳಿ, ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ ಕ್ಯೂನಲ್ಲಿ, ನಿಮ್ಮ ಪ್ಲೇಸಲ್ಲಿ ಇನ್ನೊಬ್ಬರನ್ನ ತುಂಬ್ತೀವಿ. ಅವ್ರು ಬಂದು ದಿನ ಕೇಳ್ತಿದ್ದಾರೆ, ನಂಗೆ ಟ್ವೀಟ್ ಬರ್ತಾ ಇದೆ, ಸೆಕೆಂಡ್ ಲಿಸ್ಟ್ ಯಾವಾಗ ಅನೌನ್ಸ್ ಮಾಡ್ತೀರಾ ಅಂತ ಒಂದು ಕ್ವಶನ್ ಇವತ್ತು ಬೆಳಗ್ಗೆ ಆನ್ಸರ್ ಮಾಡ್ತಾ ಬಂದೆ. ಓಕೆ, ಟ್ವೀಟ್ ಹ್ಯಾಸ್ ಬಿಕಮ್ ಕ್ವಶನ್ ಆನ್ಸರ್ ಸೆಷನ್. ಆ್ಯಕ್ಚುಲಿ ಟ್ವೀಟ್ ಅಂದರೆ ಏನು, ನಮ್ಮ ಅನಿಸಿಕೆನ ಟ್ವೀಟ್ ಮಾಡೋದು. ಓ ದಿಸ್ ಇಸ್ ಅ ಗ್ಲೋರಿಯಸ್ ಪ್ಲೇಸ್, ದಟ್ ಈಸ್ ಟ್ವೀಟ್. ಬಟ್ ಇವಾಗ ಏನಾಗಿದೆ, ಯಾವಾಗ ಸ್ಟೈಫಂಡ್ ಬರುತ್ತೆ, ನನ್ನ ಅಕೌಂಟ್ ನಂಬರ್ ಯಾವುದು, ಅದರಲ್ಲಿ ಇದೆಯಾ ಇಲ್ವಾ, ಇದೆಲ್ಲ ಟ್ವೀಟಲ್ಲಿ ಕೇಳ್ತಾರೆ. ದಟ್ ಈಸ್ ನಾಟ್ ಟ್ವೀಟ್ ಆರ್ ವಾಟ್ ಎವರ್ ಎಕ್ಸ್ ದಟ್ ಇದೇ purpose is defeated in our department, but still we are very patient, we will answer, that's not a problem. And ನಿಮಗೆ ಸ್ಟೈಫಂಡ್ ಬಂದಿಲ್ಲ ಅಂದರೆ ಇಮಿಡಿಯೇಟ್ಲಿ ಎಲ್ಲೆಲ್ಲೋ ಹೊಟ್ಟೋಗೋದು, ನನಗೆ CM ಇಂದ ಕಾಲ್ ಮಾಡಿಸೋದು ಸ್ಟೈಫಂಡ್ ಬಂದಿಲ್ಲ ಅಂತ. ಓಕೆ, ದಯವಿಟ್ಟು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ಈಗಲಿಂದ. ಡೋಂಟ್ ಬಿಕಮ್ ಲೈಕ್ ದಟ್. ಇಟ್ ಈಸ್ ನಾಟ್ ನೆಸಸರಿ. ನಾವು ಯಾರು ನಿಮ್ಮ ಸ್ಟೈಫಂಡ್ನ ಬಚ್ಚಿಟ್ಕೊಳ್ಳಲ್ಲ. ಓಕೆ, ನನಗೂ ಇವಾಗ ಐ ಆಮ್ ಅಂಡರ್ ಹೆವಿ ಪ್ರೆಷರ್. ನಂಗೆ ಕೊಟ್ಟಿರೋ ದುಡ್ಡು ನಾನು ಕರೆಕ್ಟಾಗಿ ಖರ್ಚು ಮಾಡಿಲ್ಲ ಅಂದರೆ ಅದಕ್ಕೂ ನನ್ನ ಮೇಲೆ ಆ್ಯಕ್ಷನ್ ತಗೋತಾರೆ. ನಾನು ಯಾವಾಗಲೂ ದುಡ್ಡು ಖರ್ಚು ಮಾಡೋದ್ರಲ್ಲೇ ಇರ್ತೀನಿ. ಅಂದರೆ ರೈಟ್ಫುಲ್ ವೇ, ನಾಟ್ ರಾಂಗ್ಫುಲ್ ವೇ. ರಾಂಗ್ಫುಲ್ ವೇ ಮಾಡೋದು ಬದಲು ಲ್ಯಾಬ್ಸ್ ಆದರೂ ಚಿಂತೆ ಇಲ್ಲ, ರೈಟ್ಫುಲ್ ವೇನಲ್ಲಿ ಖರ್ಚಾಗಬೇಕು. ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ನಿಮ್ಮ ಸ್ಟೈಫಂಡನ್ನ ನಾವು ಎತ್ತಿಟ್ಕೊಳ್ಳೋ ನೆಸೆಸಿಟಿ ನಮಗಿಲ್ಲ. ನಮ್ಮ ಸ್ಟಾಫು ಎಲ್ಲರೂ ಸಿನ್ಸಿಯರ್ ಇದ್ದಾರೆ, ಹಂಗೆಲ್ಲ ಅವ್ರು ಯಾರು ಲೇಟ್ ಮಾಡಲ್ಲ. ದ ಓನ್ಲಿ ರೀಸನ್ ನಿಮಗೆ ಮೇ ಬಿ ಬರಲಿಲ್ಲ ಅಂದರೆ ಸಮ್ಟೈಮ್ಸ್ ಫಂಡ್ ರಿಲೀಸ್ ಆಗಿರಲ್ಲ. ನಮಗೂ ಒಂದೇ ಸತಿ ಫಂಡ್ ಕೊಟ್ಬಿಡಲ್ಲ, ಒಂದೊಂದು ಕ್ವಾರ್ಟ್ರಿಗೂ ಫಂಡ್ ರಿಲೀಸ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ಲ. ಇವಾಗ March 31 ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದಾದಮೇಲೆ ನಮ್ಗೆ ಏಪ್ರಿಲ್ ಆದಮೇಲೆ ಹೊಸ ಫಂಡ್ ರಿಲೀಸ್ ಆಗೋದು. ಸೊ ಅಲ್ಲಿ ಒಂದು ಸ್ಮಾಲ್ ಗ್ಯಾಪ್ ಆಗ್ಬೋದು, ಇಫ್ ಅಟ್ ಆಲ್. ಆಗದಿರೋ ನಾವು ಟ್ರೈ ಮಾಡ್ತೀವಿ, ಬಿಕಾಸ್ ನಾವು ಬ್ಯಾಂಕಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಫಂಡನ್ನ. ಅದು ಇಟ್ ಶುಡ್ ಬಿ ಇನ್ ದ ಗೌರ್ಮೆಂಟ್ ಟ್ರೆಷರಿ. ಅದು ನಾವು ಬಿಲ್ ಸಬ್ಮಿಟ್ ಮಾಡಿನೇ ಪೇ ಮಾಡೋಕ್ಕಾಗೋದು. ಸಮ್ ಪ್ರೊಸೀಜರ್ಸ್ ಆರ್ ದೇರ್ ನವಡೇಸ್, ಸ್ವಲ್ಪ ವೆರಿ ಸ್ಟ್ರಿಕ್ಟ್ ಪ್ರೊಸೀಜರ್ಸ್ ಆರ್ ದೇರ್. ಆ ಪ್ರೊಸೀಜರಲ್ಲಿ ಸಮ್ಟೈಮ್ಸ್ ಎ ಫ್ಯೂ ಡೇಸ್ ಇಟ್ ಮೇ ಬಿ ಡಿಲೇಡ್, ಬಟ್ ಯು ಕ್ಯಾನ್ ಟ್ರಸ್ಟ್ ಅಸ್ ಕಂಪ್ಲೀಟ್ಲಿ. ವಿ ವಿಲ್ ಡೆಫಿನೆಟ್ಲಿ ಪೇ ಯು. ಓಕೆ, ನಿಮ್ಮದು ಅಟೆಂಡೆನ್ಸ್ ಎಲ್ಲ ಕರೆಕ್ಟಾಗಿ ಬಂದಿದ್ದರೆ ವಿಲ್ ಪೇ ಯು. ಇಫ್ ಎನಿ ಡ್ರಾಪ್ ಔಟ್ಸ್ ಆರ್ ದೇರ್, ಯು ಪ್ಲೀಸ್ ಇನ್ಫಾರ್ಮ್ ಅಸ್. ಓಕೆ, ಅವ್ರಿಗೆ ಅಟೆಂಡೆನ್ಸ್ ಕೊಡಲ್ಲ ಅಂತ, ಆ ಥರ ಕೊಡಲ್ಲ ಅವರು ಅಂತ ಅಂದ್ಕೊಂಡಿದ್ದೀನಿ. ನೀವು ಅಷ್ಟೇ, ನಿಮ್ಮ ಫ್ರೆಂಡ್ಸ್ ಅವರು ಇವರು ಡ್ರಾಪ್ ಔಟ್ಸ್ ಇದ್ದರೆ ನಮ್ಗೆ ಇನ್ಫಾರ್ಮ್ ಮಾಡಿ, ಸೊ ದಟ್ ಬೇರೆಯವ್ರಿಗೂ ನಾವು ಆಪರ್ಚುನಿಟಿ ಕೊಡ್ಬೋದು. ಪಾಪ ಎಲ್ಲರೂ ನೀವೆಲ್ಲ ದೇರ್ ಆಲ್ ವೆರಿ ಸೀರಿಯಸ್ ಸ್ಟೂಡೆಂಟ್ಸ್. ಯಾಕೆಂದರೆ ಎಲ್ಲರೂ ಪಾಪ ಎಕ್ಸಾಮ್ ಬರೆದಿದ್ದಾರೆ. CET ಸೆಲ್ ಕಂಡಕ್ಟ್ ಮಾಡೋವಾಗ ಎಂಟ್ರೆನ್ಸ್ ಹಂಗೆಲ್ಲ ಸೀರಿಯಸ್ ಇಲ್ಲ ಅಂದರೆ ಅವ್ರು ಎಕ್ಸಾಮ್ಗೆ ಹೋಗ್ತಾ ಇರಲಿಲ್ಲ. ಆಮೇಲೆ ಇಷ್ಟು ತಿಂಗಳು ವೆಯ್ಟ್ ಮಾಡಿದ್ದಾರೆ ಸೆಕೆಂಡ್. ದಟ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಯಾಕೆಂದರೆ ಅದು ದೇರ್ ವಾಸ್ ಅ ಲಾಂಗ್ ಡಿಲೇ ಬಿಕಾಸ್ ಆಫ್ ಸಮ್ ಪಾಲಿಸಿ ಡಿಸಿಷನ್ಸ್. ನಾನು ಅಂದ್ಕೊಂಡೆ ಮೇ ಬಿ ಮೆನಿ ಪೀಪಲ್ ಮೇ ನಾಟ್ ಕಮ್. ಎಷ್ಟು ದಿನ ಕಾಯ್ತಾರೆ, ಬೇರೆ ಕಡೆ ಸೇರಿಬಿಟ್ಟಿರ್ಬೋದು ಅಥವಾ ಕಾಲೇಜ್ಗೆ ಹೋಗಿರ್ಬೋದು, ಹಂಗೆ ಅಂದ್ಕೊಂಡೆ. ಬಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ದ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ದಟ್ ಯು ಆಲ್ ಹ್ಯಾವ್ ಶೋನ್, ಆ್ಯಂಡ್ ಅವರ್ ಪ್ರೋಗ್ರಾಮ್ ಹ್ಯಾಸ್ ಕಂಟಿನ್ಯೂಡ್ ದಿಸ್ ಇಯರ್. ನನಗೆ ಅಷ್ಟು ನಿರಾಶೆ ಆಗಿತ್ತು, ಈ ವರ್ಷ ಯಾವುದು
ಶುರು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂದ್ಬಿಟ್ಟು ತುಂಬ ನಿರಾಶೆಯಿಂದ ಇದ್ದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ನೀವೆಲ್ಲ ರಿಪೋರ್ಟ್ ಮಾಡಿ ಕ್ಲಾಸ್ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂತ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಶ್ರೀನಿವಾಸ್ ಅವರು ಹೇಳಿದರು, ನೆಕ್ಸ್ಟ್ KS ಎಕ್ಸಾಮ್ ಕಂಡಕ್ಟ್ ಆದರೆ ನೋಡಿ ಮೇಡಮ್, ಐ ವಿಲ್ ಗಿವ್ ಯು ದ ಮ್ಯಾಕ್ಸಿಮಮ್ ರಿಸಲ್ಟ್ ಅಂತ ಎಸ್ ಟೋಲ್ಡ್ ಮಿ. ಸೊ ಐ ರಿಯಲಿ ವೆರಿ ಹ್ಯಾಪಿ ದಟ್ he is so positive, and you also have to be that positive. When he is telling that I will make it happen, you should be ready to make it happen. Okay, ಆಗತ್ತೋ ಇಲ್ವೋ ನೋಡೋಣ ಆಗಲೇ ಹೇಳಿದ್ರಲ್ಲ, ಡೋಂಟ್ ಡೂ ದಟ್. ಫಸ್ಟ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಇಲ್ಲ ಅಮ್ಮ, ಯಾರೋ XYZ ಮಾಡಿದಾಗ ನಾವು ಮಾಡ್ಬೋದಲ್ಲ. ಸೊ ದಟ್ ಕೈಂಡ್ ಆಫ್ ಥಿಂಗ್ ಯು ಹ್ಯಾವ್ ಟು ಡೆವಲಪ್. ಓಕೆ, ತುಂಬ ಸೋ ಮೆನಿ ಎಕ್ಸಾಮ್ಸ್. ಇವಾಗ ಸಿಲೆಬಸ್ ಎಲ್ಲ ನಾನು ಈ ನಡುವೆ ನೋಡಿಲ್ಲ ಶ್ರೀನಿವಾಸ್, ರೀಸೆಂಟಾಗಿ ನಾಟ್ ಸೀನ್. ನೋಡ್ಬೇಕು ಏನಿದೆ KS ಅಲ್ಲಿ ಅಂತ. ಐ ರಿಮೆಂಬರ್ ನಾನು ಬರೆದಾಗ ಎಲ್ಲೆಲ್ಲೋ ಸೆಂಟರ್ಗಳು, ಬಸ್ಗಳು ಹಿಡ್ಕೊಂಡು ಆ ಸೆಂಟರ್ ಹುಡ್ಕೊಂಡು, ಐ ಸ್ಟಿಲ್ ರಿಮೆಂಬರ್ ಎಷ್ಟು ಪರೀಕ್ಷೆಗಳು ಸೆಂಟರ್ಗಳು ಹುಡ್ಕೊಂಡು ಹೋಗಿ ಐ ಹ್ಯಾವ್ ರಿಟನ್ ದೋಸ್ ಎಕ್ಸಾಮ್ಸ್. essay ಎಲ್ಲ ಇತ್ತು ಅವಾಗ. ಇವಾಗ ಏನಿತ್ತೋ ಗೊತ್ತಿಲ್ಲ. ಇವಾಗ ಐ ನೀಡ್ ಟು ಗೋ ಥ್ರೂ 2-3 ಮಂತ್ಸಲ್ಲಿ ನೋಟಿಫಿಕೇಶನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಐ ಹೋಪ್ ಸೊ ದಟ್ ಈ ಕೋಚಿಂಗ್ ನೀವು ಮಾಡೋವಾಗಲೇ ನೋಟಿಫೈ ಆಗಿಬಿಟ್ರೆ ಇದಕ್ಕಿನ್ನೂ ಅಷ್ಟು ಮೀನಿಂಗ್ ಬರುತ್ತೆ. ಓಕೆ, ಅವ್ರಿಗೆ ಹೇಳ್ದಂಗೆ ಎನಿವೇ ಯು ಲುಕ್ ಅಟ್ ಇಟ್, ನಮ್ಮ ಇಂಡಿಯಾದಲ್ಲಿ ಪ್ರತಿ ಪರೀಕ್ಷೆ, ಪ್ರತಿ ಹುದ್ದೆನೂ ತಾವು ಎಕ್ಸಾಮ್ ಮೂಲಕನೇ ಮಾಡಬೇಕು. ಹೌದಾ ಇಲ್ವಾ? ಸೊ IAS KS 2 ಕೋಚಿಂಗ್ ತೊಗೊಂಡ್ಬಿಟ್ರೆ ಯು ವಿಲ್ ಬಿ ರೆಡಿ ಫಾರ್ ಎನಿ ಎಕ್ಸಾಮ್. ಎಲ್ಲ ಅದೇ ಲೈನ್ಸ್ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ನೀವು ಈ ಕೋಚಿಂಗ್ ಮಾತ್ರ ಎಲ್ಲೂ ವೇಸ್ಟ್ ಆಗಲ್ಲ. ನಾನು ಫಸ್ಟಿಂದ ಅದೇ ಹೇಳ್ತೀನಿ, ನಮ್ಮ ಇಲಾಖೆಯಲ್ಲಾಗೋ ಎಲ್ಲ ಕಾರ್ಯಕ್ರಮಗಳಿಗಿಂತ ಈ ಕೋಚಿಂಗ್ ವಿಲ್ ನಾಟ್ ಬಿ ಎ ವೇಸ್ಟ್ ಎನಿ ಟೈಮ್. ನನಗೆ ಎಷ್ಟೋ ಜನ ಪ್ರೈವೇಟಲ್ಲಿ ನಂಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸ್ಟೂಡೆಂಟ್ಸ್, ಎಕ್ಸ್-ಸ್ಟೂಡೆಂಟ್ಸ್ ಹ್ಯಾವ್ ಟೋಲ್ಡ್, ಮೇಡಮ್ ನಿಮ್ಮ ಒಂದು ಮೂಲಕ ನಾವು ಹೋಗಿ ಕೋಚಿಂಗು, ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿದ್ದಕ್ಕೆ ಐ ಹ್ಯಾಡ್ ದ ಕಾನ್ಫಿಡೆನ್ಸ್ ಟು ಗೆಟ್ ಎ ವೆರಿ ಬ್ಯೂಟಿಫುಲ್ ಪ್ರೈವೇಟ್ ಜಾಬ್ ಅಂತ ಹೇಳಿದವರು ಇದ್ದಾರೆ. ಸೊ ಹಾಗಾಗಿ ನಿಮಗೆ ಯಾವುದೂ ವೇಸ್ಟ್ ಆಗಲ್ಲ. 100% ಯು ವಿಲ್ ಸಕ್ಸೀಡ್ ಪ್ರೊವೈಡೆಡ್ ಯು ಆಲ್ಸೋ ಪುಟ್ ದಟ್ ಎಫರ್ಟ್. Okay, please do kindly don't keep complaining, because complaints are always there. In everything there will be complaint. In job there is complaint, house there is complaint. Perfect idu ellu sikkalla. Nobody can get everything perfect. Okay, we have to keep trying to make things perfect. But still, in spite of that, you have to come out of it and succeed. Okay. So I want to congratulate you and wishing you all the best. Okay, thank you. ಮೇಡಮ್ ಹೇಳೋದಕ್ಕೆ ಒಂದು ಅಡಿಷ್ನಲ್ ಆಗಿ ಹೇಳಬೇಕು ಅನ್ನಿಸ್ತು. ಜಸ್ಟ್ ಕುಳಿತಿದ್ದಾಗ ಯೋಚನೆ ಮಾಡ್ತಾ ಇದ್ದೆ. ಈಗ ಮುಂದೆ ಏನು ನೋಟಿಫಿಕೇಶನ್ಸ್ ಎಲ್ಲ ಬರ್ತವೆ, ಈಗಾಗಲೇ ಕಳೆದ 4-5 ವರ್ಷದಿಂದ ನಿಮ್ಮ ಸೀನಿಯರ್ಸು 2-3 ಪ್ರಿಲಿಮ್ಸ್ ಬರೆದಿದ್ದಾರೆ, ಮೈನ್ಸ್ ಬರೆದಿದ್ದಾರೆ, UPSCನಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ. ಈಗ ಆಲ್ರೆಡಿ ಅವರೆಲ್ಲ ಕುದುರೆ ಸವಾರಿ, ಕತ್ತಿ ವರಸೆ, ಗುರಾಣಿ ಎಲ್ಲ ಕಲಿತು ರೆಡಿಯಾಗಿದ್ದಾರೆ. ನಾಳೆ ಯುದ್ಧ ಬಂದರೂ ರೆಡಿ ಇದ್ದಾರೆ ಅವರು. ಬಹುಶಃ ನನಗನ್ಸಿದ ಪ್ರಕಾರ ನೀವೆಲ್ಲ ಆಲ್ರೆಡಿ ನಮ್ಮ ಏನು PTC ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ನೀವೆಲ್ಲ ಪ್ರತಿಭಾನ್ವಿತರಿದ್ದೀರಾ. ಆಲ್ರೆಡಿ ನೀವೆಲ್ಲ ಸಿವಿಲ್ ಸರ್ವಿಸಸ್ ಬಗ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಓದ್ಕೊಂಡಿರ್ತೀರ, ಆಲ್ರೆಡಿ ಒಂದು ಟ್ರ್ಯಾಕಲ್ಲಿ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಈ ಎಕ್ಸಾಮ್ಸ್ಗಳನ್ನ ಅಷ್ಟು ಸುಲಭವಾಗಿ ಪಾಸ್ ಮಾಡಲಿಕ್ಕಾಗಲ್ಲ. ಒಂದು ಮೇಡಮ್ ಹೇಳಿದ್ರು ನಿಮ್ಮ ಏನು ಹಾಜರಿ ಬಗ್ಗೆ. ನೋಡಿ, ನಿಮ್ಗೆ ಅನಿಸ್ಬೋದು, ಇಲ್ಲ ನಾನು ಆಲ್ರೆಡಿ ಈ ಕ್ಲಾಸ್ ಕೇಳಿದ್ದೀನಿ, ಈ ಸಬ್ಜೆಕ್ಟ್ ಓದ್ಕೊಂಡಿದ್ದೀನಿ, ನನಗೆಲ್ಲ ಗೊತ್ತಿದೆ, ಈ ಕ್ಲಾಸ್ನ ಅವಶ್ಯಕತೆ ಇಲ್ಲ, ನಾನು ಕ್ಲಾಸಿಗೆ ಬರಲ್ಲ ಅಂತ ಏನಾದ್ರು ತಿಳ್ಕೊಂಡಿದ್ರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದುಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಸಪೋಸ್ ನಿಮಗೆ ಆ ಕ್ಲಾಸನ್ನು ನೀವು ಕೇಳಿದ್ದೀರಿ ಅಂತ ಇಟ್ಕೊಳ್ಳಿ. ಇಲ್ಲೇನು ಟೆಸ್ಟ್ ಸೀರೀಸ್ ಮಾಡ್ತೀವಿ, ನಾವು ಮೆಂಟರ್ಶಿಪ್ ಮಾಡ್ತೀವಿ, ಕಂಟಿನ್ಯೂಟಿ ಇರಬೇಕು. ಯಾವತ್ತೇ ಆಗಲಿ ಎನಿ ಎಕ್ಸಾಮ್ಸ್ಗೆ ಯಾವುದು ಓಡ್ತಿರ್ತದಲ್ಲ ಕುದುರೆ, ಅದಕ್ಕೆ ಬೆಲೆ. ಈಗ ಸಪೋಸ್ 1-2 ತಿಂಗಳು ನೀವು ಪ್ರಿಪ್ರೇಷನ್ ಸ್ಟಾಪ್ ಮಾಡಿದ್ರೆ ನಿಮಗೆ ಮತ್ತೆ 6 ತಿಂಗಳು ಬೇಕು ಟ್ರ್ಯಾಕ್ ಹಿಡ್ಕೊಳ್ಳಿಕ್ಕೆ. ಸೊ ಆ ಕಾರಣದಿಂದ ನೋಡಿ, ಮೊದಲೆಲ್ಲ
ನಾವೆಲ್ಲ ಪ್ರಿಪ್ರೇಷನ್ ಮಾಡಿದಂಥ ಕಾಲಕ್ಕೆ ಒಂದು ಸ್ವಲ್ಪ ಕಷ್ಟ ಇತ್ತು. ಪೆನ್ ಇಲ್ಲ, ಪುಸ್ತಕ ಇಲ್ಲ, ಬಳಪ ಇಲ್ಲ, ಎಲ್ಲೋ ನಡ್ಕೊಂಡು ಹೋಗಬೇಕು 30 ಕಿಲೋಮೀಟ್ರು. ಇವತ್ತಿನ ಥರ ಚಾಟ್ GPT, ಈ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಚಾನಲ್ ಏನೂ ಇಲ್ಲ. ಬರೀ ಮೆಟೀರಿಯಲ್ ಕಲೆಕ್ಟ್ ಮಾಡಲಿಕ್ಕೆ ಒಂದು 6-7 ತಿಂಗಳು ತಗೊಳ್ತಾ ಇತ್ತು, ಬರೀ ಮೆಟೀರಿಯಲ್ ಕಲೆಕ್ಟ್ ಮಾಡಲಿಕ್ಕೆ. ಈಗ ಸಪೋಸ್ ನೀವು ನಮ್ಮ ಇಂಡಿಯಾ ಫಾರ್ IAS ವೆಬ್ಸೈಟ್ಗೆ ಹೋದರೆ, ಇಂಡಿಯಾ ಫಾರ್ IAS ವೆಬ್ಸೈಟಲ್ಲಿ ನಿಮಗೆ ಸಿಲೆಬಸ್ ಏನಿದೆ, ಏನು ಓದಬೇಕು, ಏನು ಓದಬಾರ್ದು, ಕರೆಂಟ್ ಅಫೇರ್ಸ್ ಇಂಪಾರ್ಟೆನ್ಸ್ ಏನು, NCERT ಇಂಪಾರ್ಟೆನ್ಸ್ ಏನಿದೆ, ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಅಪ್ರೋಚ್ ಏನು, ಮೇನ್ಸ್ ಎಕ್ಸಾಮ್ಸ್ ಅಪ್ರೋಚ್ ಏನು, ಇಂಟರ್ವ್ಯೂನಲ್ಲಿ ನಿಮಗೇನು ಯಾವ ರೀತಿ ಅಪ್ರೋಚ್ ಇದೆ, essay ಯಾವ ರೀತಿ ನೀವು ಬರೀಬೇಕು, ಓವರಾಲ್ ಈ ಎಕ್ಸಾಮ್ ಡಿಮ್ಯಾಂಡ್ಸ್ ಏನು. ಮತ್ತು ಈ ಅಕಾಡೆಮಿಗೆ ಸುಮಾರು 100 ಜನ ಆಫೀಸರ್ಸ್ ಬಂದಿದ್ದಾರೆ ಓರಿಯೆಂಟೇಷನ್ ಕ್ಲಾಸಸ್ಗಳಿಗೆಲ್ಲ. ಅದರಲ್ಲೆಲ್ಲ ಎಂಟೈರ್ ಅವ್ರ ಜರ್ನಿ ಶೇರ್ ಮಾಡ್ಕೊಂಡಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ಗಳಿಗೆ ಹೋದರೆ ಅವರು ಎಲ್ಲಿ ಮಿಸ್ಟೇಕ್ಸ್ ಮಾಡಿದ್ರು, ಅವರ ಸಕ್ಸಸ್ಗೆ ಕಾರಣಗಳೇನು, ಏನು ಸ್ಟ್ರಾಟಜಿ ಮಾಡಿದ್ರು, ಏನು ಪ್ಲ್ಯಾನ್ ಮಾಡಿದ್ರು, ಇಷ್ಟು ತಿಳ್ಕೊಳ್ಳಿಕ್ಕೆ ನಮಗೆ ನೀವು ಒಂದು 3-4 ಗಂಟೆಲಿ ತಿಳ್ಕೊಬೋದು ಅಷ್ಟನ್ನು. ನಮ್ಮ ವೆಬ್ಸೈಟ್ಗೆ ಹೋದರೆ ನಾವು ನಮ್ಮ ಕಾಲಕ್ಕೆ ಅಷ್ಟು ತಿಳ್ಕೊಳ್ಳಿಕ್ಕೆ ಸಿವಿಲ್ ಸರ್ವಿಸ್ ಬಗ್ಗೆ 6 ತಿಂಗಳು ಹಿಡಿತಾ ಇತ್ತು. ಸೊ ಹಾಗಾಗಿ ನಿಮ್ಮ ಮುಂದೆ ನೆಪಗಳು ಕಡಿಮೆ ಇರಬೇಕು. ನಿಜವಾಗ್ಲೂ ನಿಮ್ಮಲ್ಲಿ ಏನಾದರೂ ನಾನು ಮಾಡಲೇಬೇಕು ಅಂತ ಆ ಸೀರಿಯಸ್ನೆಸ್ ಇದ್ದರೆ ನಮ್ಮ ಇನ್ಸ್ಟಿಟ್ಯೂಷನು ಬೇಡ. ನಿಮಗೆ ಒಂದು ಮೊಬೈಲ್ ಇಟ್ಕೊಂಡು ಇವತ್ತು IAS KS ಮಾಡ್ಬೋದು ಮೇಡಮ್. ಅಷ್ಟೆಲ್ಲ ಅವಕಾಶಗಳು ನಮ್ಮ ಮಕ್ಕಳಿಗೆ ಇವತ್ತಿದೆ. ಸಿಲೆಬಸ್ ಏನು ಅಂತ ಗೊತ್ತಿಲ್ಲ ನಮಗೆ. ಇವತ್ತೆಲ್ಲ ನಿಮಗೆ ಸಿಲೆಬಸ್ ಕಾಪಿ ಕೊಡ್ತಾರೆ ಪ್ರಶಾಂತ್ ಅವರು ಬಂದ ತಕ್ಷಣ. ಸಿಲೆಬಸ್ ಮೇಲೆ ನಿಮಗೆ 4 ಕ್ಲಾಸು, ಸಿಲೆಬಸ್ ಡಿಕೋಡ್ ಅಂತಲೇ 4 ಕ್ಲಾಸ್ ಮಾಡ್ತೀವಿ. ಹೌ ಟು ರೀಡ್ ನ್ಯೂಸ್ ಪೇಪರ್, ಹೌ ಟು ಮೇಕ್ ನೋಟ್ಸ್, ಪ್ರತಿಯೊಂದ್ರ ಮೇಲೂ ಕೂಡ ನಿಮ್ಮ ಕ್ಲಾಸ್ ಇರುತ್ತೆ. ಏಕ್ದಮ್ ಬಂದರು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ ಆ ಥರ ಇರಲ್ಲ. ಪ್ರಾಪರ್ ಓರಿಯೆಂಟೇಷನ್ ಮಾಡ್ತೀವಿ ನಿಮಗೆ. ಈ ಎಕ್ಸಾಮ್ಸ್ಗೆ ಪ್ರಾಪರಾಗಿ ನೀವು ಎಸ್ಟಾಬ್ಲಿಷ್ ಮಾಡಬೇಕು. ಎಕ್ಸಾಮ್ಸ್ ಡಿಮ್ಯಾಂಡ್ಸ್ ಏನಿದೆ, ಯಾವ ರೀತಿ ನನ್ನ ನಾಲೆಡ್ಜ್ನ ಈ ಎಕ್ಸಾಮ್ಸ್ಗೆ ಅಲೈನ್ ಮಾಡಬೇಕು. ಮುಂದೆ ಈಗೆಲ್ಲ ಟಾಪರ್ಸ್ ಎಲ್ಲ ಬರ್ತಾರೆ ನಿಮಗೆ. ಈಗ ಆಲ್ರೆಡಿ ಏನು ಸರ್ವಿಸಲ್ಲಿದ್ದಾರೆ ಅವರೆಲ್ಲ ಟಾಪರ್ಸ್ ಬಂದು ನಿಮಗೆಲ್ಲ ಪ್ರಾಪರಾಗಿ ಸ್ಟ್ರಾಟಜಿ ಸೆಷನ್ಗಳೆಲ್ಲ ಮಾಡ್ತಾರೆ. ಸೊ ಒಂದು ಸ್ವಲ್ಪ ಬೇಸಿಕ್ಸ್, ಕೆಲವರೆಲ್ಲ BSc BA ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಎಲ್ಲ ಇರ್ತೀರಿ, ಅವರೆಲ್ಲ ಆಲ್ಮೋಸ್ಟ್ ಹ್ಯುಮ್ಯಾನಿಟೀಸ್ನ ಮರ್ತ್ಬಿಟ್ಟಿರ್ತಾರೆ ಮೇಡಮ್. ಸೊ ನಿಮಗೆಲ್ಲ ಒಂದು ಸ್ವಲ್ಪ ಬೇಸಿಕ್ಸ್ ಗೊತ್ತಾಗಲಿ. 1-2 ತಿಂಗಳು ಬೇಸಿಕ್ಸ್ ಎಲ್ಲ ಆದಮೇಲೆ ನಾವೇ ಪ್ರಾಪರಾಗಿ ಯಾವ್ಯಾವ ಟೈಮಲ್ಲಿ ಯಾವ ರೀತಿ ನಿಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥದ್ದೆಲ್ಲ ಒಂದು ಪ್ರಾಪರ್ ಪ್ರಶಾಂತ್ ಅವ್ರ ಜೊತೆ ಒಂದು ಸ್ಟಡಿ ಪ್ಲಾನ್ ಇದೆ. ಸೊ ಅಕಾರ್ಡಿಂಗ್ಲಿ ನಿಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಇದೆ ಅದಕ್ಕೆ 2ರಷ್ಟು ಸಪೋರ್ಟ್ ನಮ್ಮ ಕಡೆ ಇರುತ್ತೆ. ಸೊ ಹಾಗಾಗಿ ನೆಪಗಳು ಬೇಡ, ನಿಮ್ಮ ಜನ್ರೇಷನ್ ನೆಪ ಬೇಡ. ಈಗಾಗಲೇ ಹೇಳಿದ್ದೀನಿ, ನೆಪಗಳಿದ್ದರೆ ಸಕ್ಸಸ್ ಆಗಲ್ಲ. ಸಣ್ಣ ಸಣ್ಣ ತಪ್ಪುಗಳು ಇರ್ತದೆ, ಏನೂ ಮಾಡೋಕ್ಕಾಗಲ್ಲ. ತುಂಬ ಏನಾದರೂ ದೊಡ್ಡದಿದ್ದರೆ ಯಾವಾಗಲೂ ನಾನು ಇರ್ತೀನಿ, ನೀವು ಬರ್ಬೋದು ನನ್ನ ಚೇಂಬರ್ಗೆ. ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು ಪೀಪಲ್. ಸೊ ಹಾಗಾಗಿ ಸ್ವಲ್ಪ ಗಾಂಭೀರ್ಯವಾಗಿ ಇದನ್ನು ಏನೋ ಒಂದು ನಾನೇನೋ BA BCom ಮಾಡ್ತಿದ್ದೀನಿ, ಇನ್ಯಾವುದೋ ಡಿಗ್ರಿ ಮಾಡ್ತಿದ್ದೀನಿ ಅಂತಲ್ಲ. ನೀವು ಏನು ಕನಸನ್ನು ಹೊತ್ಕೊಂಡು ಬಂದಿದ್ದೀರಿ ಆ ಫೀಲ್ಡ್ ಏನು ಭಾಳ ಉನ್ನತ ಹುದ್ದೆಗಳಿಗೆ ಹೋಗ್ಲಿಕ್ಕೆ ಬಂದಿರತಕ್ಕಂಥವ್ರು ನೀವು. ಹಾಗಾಗಿ ನಿಮ್ಮಲ್ಲೂ ಅಷ್ಟೇ ಗಾಂಭೀರ್ಯ ಇರಬೇಕು, ಅಷ್ಟೇ ಒಳ್ಳೆಯ ನಾಲೆಡ್ಜ್ ನಿಮ್ಮಲ್ಲಿ ಇರಬೇಕು. ಅದನ್ನು KPSC ಬಯಸ್ತದೆ ಅನ್ನುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಇವತ್ತಿಂದ ನಿಮ್ಮ ನೆಕ್ಸ್ಟು ಎಷ್ಟು ದಿನ ನಮ್ಮ ಜೊತೆ ಇರ್ತೀರಿ ಅಷ್ಟು ದಿನ ನಿಮ್ಮ ದಿನಗಳು ತಪಸ್ಸೇ ಆಗಿರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಕಾಲಘಟ್ಟ ಏನಿದೆ ಇದನ್ನು ಸೀರಿಯಸ್ಸಾಗಿ ತಗೊಳ್ಳಿ ಅಂತ ನನ್ನೊಂದು ರಿಕ್ವೆಸ್ಟ್ ಅಷ್ಟೇ. ಪ್ರಶಾಂತ್. ಧನ್ಯವಾದಗಳು ಸರ್. ತುಂಬಾ ಸೂಚ್ಯವಾಗಿ ಮೇಡಮ್ ಹ್ಯಾಸ್ ಗಿವನ್ ಅ ವೆರಿ ಕ್ಲಿಯರ್ ಐಡಿಯಾ ಆಫ್ ವಾಟ್ ಇಸ್ ದಿ ಇಂಟೆನ್ಷನ್ ಬಿಹೈಂಡ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ಸ್ ಇನಿಷಿಯೇಟಿವ್. ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ಅಂತ ಈ ರೀತಿಯ ಸಾಕಷ್ಟು ಕಾರ್ಯಗಳನ್ನ ರೂಪಿಸ್ತಾ ಇರೋ ಹಿಂದೆ ಇರುವಂತಹ ಉದ್ದೇಶ, ಅದನ್ನು ನೀವು ಹೇಗೆ ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ಮುಂದೆ ಹೇಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಕ್ಕೂ ಕೂಡ ಭಾರತ ಒಂದು ರಾಷ್ಟ್ರವಾಗಿ ಕೂಡ ಅನಾವೃಷ್ಟಿ ಹೇಗೆ ತೊಂದರೆನೋ ಅತಿವೃಷ್ಟಿ ಕೂಡ ಅದೇ ರೀತಿ ಒಂದು ತೊಂದರೆ. ಸೊ ಇನ್ಫಾರ್ಮೇಶನ್ ಶಾರ್ಟೇಜ್ ಹೇಗೆ ಇಟ್ ಬಿಕಮ್ಸ್ ಅನ್ ಇಶ್ಯೂ, ಇನ್ಫಾರ್ಮೇಶನ್ ಓವರ್ಲೋಡ್ ಆಲ್ಸೋ ಬಿಕಮ್ಸ್ ಅನ್ ಇಶ್ಯೂ. ಸೊ ದಟ್ ಇಸ್ ಸಮಥಿಂಗ್ ದಟ್ Srinath sir has put forward across to you. The importance of choosing the right information, making the right decisions at the right point of time. This is something that will help you. ಎಲ್ಲರೂ ಕೂಡ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀರಾ. ಜೀವನದಲ್ಲಿ ಸಾಧನೆ ಒಂದು ತಪಸ್ಸಿದ್ದಂತೆ. ಈ ತಪಸ್ಸು ಫಲಿಸಬೇಕು ಅಂತಂದ್ರೆ ಮನೆ ಮತ್ತು ಮಾಯೆ ಎಂಬ ಮೋಹವನ್ನ ನೀವೆಲ್ಲರೂ ಕೂಡ ತ್ಯಾಗ ಮಾಡಲೇಬೇಕು ಅನ್ನೋದು ಮತ್ತೆ ಚಾಣಕ್ಯ ಹೇಳಿರುವಂತ ಮಾತು. ಸೊ ನಿಮ್ಮ ಸಾಧನೆಗೆ ಎಲ್ಲರೂ ಕೂಡ ಒಂದೇ ನಿಟ್ಟಿನಲ್ಲಿ ರೆಡಿಯಾಗಿ ಕೆಲವು ಮೋಹಗಳನ್ನ ತ್ಯಾಗ ಮಾಡಿ
ನಿಮ್ಮ ದೃಷ್ಟಿ ನಿಮ್ಮ ಸಾಧನೆಯತ್ತೆ ದಾಟಿರಲಿ. ನೀವೆಲ್ಲರೂ ಕೂಡ ಸಾಧಿಸೋದಕ್ಕೆ ನಿಮ್ಮಲ್ಲಿ ಇನಫ್ ಎಬಿಲಿಟಿ ಮತ್ತು ಕೇಪಬಿಲಿಟಿ ಇದೆ. ನಾವು ಒಂದು ಸಮಸ್ಯೆಯಾಗಿ, ಒಂದು ಕುಟುಂಬವಾಗಿ ನಿಮ್ಮೆಲ್ಲರ ಜೊತೆ ನಿಲ್ತೀವಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಹೆಗಲಿಗೆ ಹೇಳ್ಕೊಟ್ಟು ನಿಲ್ತೀವಿ. ನೀವು 10ನೇ ಕ್ಲಾಸ್ ಓದೋವರೆಗೂ ನಿಮಗೆ ಸ್ಪೂನ್ ಫೀಡಿಂಗ್ ಅವಶ್ಯಕತೆ ಇರುತ್ತೆ. ಈಗ ನೀವೆಲ್ಲರೂ ಕೂಡ ಬೆಳೆದು ನಿಂತಿರುವಂತ ಅಡಲ್ಟ್ಸ್. ನಿಮಗೆ ಯು ನೀಡ್ ಹ್ಯಾಂಡ್ ಹೋಲ್ಡಿಂಗ್, ಯು ನೀಡ್ ಅನ್ ಎಕ್ಸಾಮ್ ಓರಿಯೆಂಟೇಷನ್, ಯು ನೀಡ್ ಗೈಡೆನ್ಸ್, ಯು ನೀಡ್ ಮೆಂಟರ್ಶಿಪ್. ಎವ್ರಿ ಆಸ್ಪೆಕ್ಟ್ ಆಫ್ ದಟ್ ಇಂಡಿಯಾ ಫಾರ್ ಐಎಎಸ್ ಒಂದು ಸಂಸ್ಥೆಯಾಗಿ ನಿಮ್ಮ ಜೊತೆ ನಿಲ್ಲುತ್ತೆ. ಕಳೆದ 1 ವರ್ಷದಲ್ಲಿ ನಾವು 5 ವರ್ಷಗಳನ್ನ ದಾಟಿರೋ ಒಂದು ಮೈಲಿಗದಿಂದ ನಾವು ನಮ್ಮ ಸಂಸ್ಥೆಗೂ ಕೂಡ ಒಂದು ಹೊಸ ರೂಪ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ನಮ್ಮ ಸಂಸ್ಥೆಯ ಒಂದು ಟ್ಯಾಗ್ ಲೈನ್ ಏನಿತ್ತು ಅಂತಂದ್ರೆ, ಬದಲಾಗುತ್ತಿರುವ ಜಗತ್ತಿನಲ್ಲಿ ಯಶಸ್ಸಿಗಾಗಿ ಅಂತ, ಫಾರ್ ಸಕ್ಸಸ್ ಇನ್ ಅ ಚೇಂಜಿಂಗ್ ವರ್ಲ್ಡ್ ಅಂತ ಇಟ್ಟಿದ್ವಿ ಇಂಡಿಯಾ ಫಾರ್ ಐಎಎಸ್ಗೆ. ಕಳೆದ ನವೆಂಬರ್ ಅಲ್ಲಿ ನಾವು 5 ವರ್ಷಗಳ ಮೈಲಿಗಲ್ಲನ್ನು ದಾಟ್ತಾ ಹೊಸ ವರ್ಷಕ್ಕೆ ನಾವು ಒಂದು ಹೊಸ ಉದ್ದೇಶವನ್ನ ಜೊತೆಗೆ ಇಟ್ಟು ನೋಡ್ತಾ ಇದ್ದೀವಿ. ಯು ಕ್ಯಾನ್ ಸಿ ಇನ್ ಅ ಟ್ಯಾಗ್ ಲೈನ್, ಟುಡೇ ವಿ ಸೇ ಇಂಡಿಯಾ ಫಾರ್ ಐಎಎಸ್ ಫಾರ್ ಶೇಪಿಂಗ್ ಲೀಡರ್ಸ್ ಇನ್ ಅ ನ್ಯೂ ಇಂಡಿಯಾ ಅಂತ. ನವ ಭಾರತಕ್ಕೆ ಹೊಸ ನಾಯಕರನ್ನು ರೂಪಿಸುವತ್ತ ದಾಪುಗಾಲಿಡ್ತಾ ಇದೀವಿ ಅಂತ. ಸೊ ಒಂದು ಕೋಚಿಂಗ್ ಸಂಸ್ಥೆ ಆಗಷ್ಟೇ ಅಲ್ಲದೆ ನಿಮ್ಮನ್ನ ಈ ದೇಶದ ನಾಯಕರಾಗಿ, ನಿಷ್ಠೆಯಿಂದ, ದೃಢತೆಯಿಂದ ದೇಶಕ್ಕಾಗಿ ಸೇವೆ ಸಲ್ಲಿಸುವಂತ ನಾಯಕರಾಗಿ ನೀವೆಲ್ಲರೂ ಹೊರಹೊಮ್ಮಲಿ ಅನ್ನೋ ಒಂದು ಉದ್ದೇಶದಿಂದ ಮುನ್ನಡೀತಾ ಇದೀವಿ. ನೀವೆಲ್ಲರೂ ಕೂಡ ಜೊತೆಗೂಡಿ ನಿಮ್ಮ ಭವಿಷ್ಯ ನಿಜವಾಗ್ಲೂ ಉಜ್ವಲವಾಗಿರುತ್ತೆ. ನಿಷ್ಠೆ ಇರಲಿ, ನೀವು ಮಾಡೋದ್ರ ಕಡೆ ನಿಷ್ಕಾಮ ಕರ್ಮವಾಗಿ ಮುನ್ನಡೀತಾ ಹೋಗಿ. ಇಷ್ಟು ಹೇಳ್ತಾ, ಇಂಡಿಯಾ ಫಾರ್ ಐಎಎಸ್ ಒಂದು ಅಕಾಡೆಮಿ ಆಗಿ ನಿಮಗೆ ಕ್ಲಾಸಸ್ ಹೇಗೆ ನಡೆಯುತ್ತೆ ಏನು ಅನ್ನೋದನ್ನ ಓರಿಯೆಂಟೇಷನ್ ಮೂಲಕ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀವಿ. ಒಂದು ಸುಮಾರು 6 ರಿಂದ 7 ತಿಂಗಳ ಕಾಲದಲ್ಲಿ ಪ್ರಿಲಿಮ್ಸ್ ಮೇನ್ಸ್ 2 ತರಗತಿಗಳು ನಡೆಯುತ್ತೆ. KPSC ಕ್ಲಾಸಸ್ ಆಗಿರೋದ್ರಿಂದ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಬೈಲಿಂಗ್ವಲ್ ಕ್ಲಾಸಸ್ ನಡೆಯುತ್ತೆ. ಇನಿಷಿಯಲಿ ನಿಮ್ಮೆಲ್ಲ ಕೋರ್ ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡ್ತಾ ನಿಮ್ಮ ಬೇಸಿಕ್ ಫೌಂಡೇಶನ್ ನ ಸ್ಟ್ರಾಂಗ್ ಮಾಡಿ, ನಂತರ ನಿಮ್ಮ ಮೇನ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಎಕ್ಸಾಮ್ಗೆ ಬೇಕಾಗಿರೋ ಪ್ರತಿಯೊಂದು ಹಂತವನ್ನು ಕೂಡ ತಯಾರು ಮಾಡ್ತಾ ಹೋಗ್ತೀವಿ. ಸೋಮವಾರದಿಂದ ಶನಿವಾರ ಅಂದ್ರೆ ಮಂಡೇ ಟು ಸ್ಯಾಟರ್ಡೆ ನಿಮಗೆ ಕ್ಲಾಸಸ್ ರೆಗ್ಯುಲರ್ ಆಗಿ ನಡೀತಾ ಮಿನಿಮಮ್ ಅರೌಂಡ್ 5 hours ಕ್ಲಾಸಸ್ ನಡೆಯುತ್ತೆ. ಸಂಡೇಸ್ ನಿಮಗೆ ಟೆಸ್ಟ್ ಇರುತ್ತೆ. ಇದರ ಎಂಟೈರ್ ಟೈಮ್ ಟೇಬಲ್ ಒಂದು ವಾರ ಮುಂಚಿತವಾಗಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ನಿಮಗೆ ಬರುತ್ತೆ. ಟೆಸ್ಟ್ ನಿಮ್ಗೆ ಏನ್ ಕ್ಲಾಸಸ್ ನಡೀತಾ ಇದೆಯೋ ಅದ್ರ ಜೊತೆಗೆ NCERTs ಮತ್ತು DSCRTs ಸಂಬಂಧಪಟ್ಟಂತೆ ಟೆಸ್ಟ್ ಇರುತ್ತೆ. ಎಲ್ಲವನ್ನೂ ಕೂಡ ಕ್ಲಾಸ್ ಶೆಡ್ಯೂಲ್ಸ್ 1 ವಾರ ಮುಂಚಿತವಾಗಿ ನಿಮಗೆ ತಿಳಿಸ್ತಾ ಇರ್ತೀವಿ. ಎಲ್ಲರೂ ಕೂಡ ಕ್ಲಾಸ್ ಶೆಡ್ಯೂಲ್ಸ್ ನ ಗಮನಿಸ್ತಾ ಟೆಸ್ಟ್ ಯಾವ್ದಕ್ಕೆ ಪ್ರಿಪೇರ್ ಆಗಬೇಕು ಅಂತ ವಾರವಿಡೀ ಕ್ಲಾಸಸ್ ನಡೀತಾ ಜೊತೆಗೆ ಟೆಸ್ಟ್ ಪ್ರಿಪೇರ್ ಆಗ್ತಾ. ಬಿಕಾಸ್ 5 ಗಂಟೆ ಕ್ಲಾಸ್ ನಡೆದ್ರೆ ನೋಡಿದ ಎಂಟೈರ್ ಟೈಮ್ ನಿಮ್ಮ ಸೆಲ್ಫ್ ಸ್ಟಡಿ ಇರುತ್ತೆ. ಲೈಬ್ರರೀಸ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಕರೆಂಟ್ ಅಫೇರ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಕಲಿತಾ ಹೋಗಿ. ಇದೆಲ್ಲವನ್ನೂ ಕೂಡ ಕಂಟಿನ್ಯೂಸ್ ಆಗಿ ನೀವು 5 ತಿಂಗಳ ಎಫರ್ಟ್ ಹಾಕಿದ್ದೀರಾ, 6 ತಿಂಗಳ ಎಫರ್ಟ್ ಹಾಕಿದ್ದೀರಾ ಅಂತಂದ್ರೆ ಯಾವಾಗ ನೋಟಿಫಿಕೇಶನ್ ಬರುತ್ತೋ ಆವಾಗ ಗೆಸ್ಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ ಆಗ್ಬೋದು, ಗ್ರೂಪ್ ಬಿ, ಗ್ರೂಪ್ ಸಿ ಎಕ್ಸಾಮ್ಸ್ ಆಗ್ಬೋದು, ಎಲ್ಲ ಎಕ್ಸಾಮ್ಸ್ ಕೂಡ ಬರೆಯೋಣ. ನಿಮ್ಮ ಎಕ್ಸಾಮ್ ಪ್ರಾಕ್ಟೀಸ್ ನಿಮ್ಮೆಲ್ಲರೂ ಕೂಡ ಕರೆಕ್ಟ್ ಡೈರೆಕ್ಷನ್ ಮುಂದುವರಿಯೋಕೆ ಅವಕಾಶ ಮಾಡಿಕೊಡುತ್ತೆ. ಒಂದು ಹುದ್ದೆ, ಒಂದು ಕೆಲಸ ನಿಮ್ಗೆ ಸಾಕಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ. ಆ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಇನ್ನಷ್ಟು ದೊಡ್ಡ ಹುದ್ದೆಗಳನ್ನ ಆಶಿಸ್ತಾ ಹೋಗ್ಬೋದು. ನಮ್ಮ ಕನಸು ಇಂಡಿಯಾ ಫಾರ್ ಐಎಎಸ್ ಅಲ್ಲಿ ಏನು ಅಂತಂದ್ರೆ, ಸಾಕಷ್ಟು ಜನ ನಮ್ಮನ್ನು ಕೇಳ್ತಾರೆ, ನೀವು IAS KS ಎರಡಕ್ಕೂ ಕೂಡ ತರಬೇತಿ ಕೊಡ್ತೀರಾ, ಬಟ್ IAS ಅಂತ ಮಾತ್ರ ಹೆಸರಿಟ್ಟಿದ್ದೀರಾ ಯಾಕೆ ಅಂತ. ನಮ್ಮ ಕನಸು ನೀವೆಲ್ಲರೂ ಕೂಡ ಇಲ್ಲಿ ಸಾಧನೆಯನ್ನ ಮಾಡಿ, ಈ ಸಾಧನೆಯನ್ನ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದೆ UPSC ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ, UPSC ಎಕ್ಸಾಮ್ಸ್ಗೆ ನಿಮಗೆ ಬೇಕಾಗಿರೋ ಎಲ್ಲಾ ಸವಲತ್ತನ್ನ, ನಿಮ್ಮ ಸಪೋರ್ಟ್ ಅನ್ನು ನಾವು ಒಂದು ಸಂಸ್ಥೆಯಾಗಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಿಮ್ ಜೊತೆ ಇಡ್ತಾ ಇದ್ದೀವಿ. ಈಗ ಸಾಂಕೇತಿಕವಾಗಿ ಅಡಿಷನಲ್ ಡೈರೆಕ್ಟರ್ ಸತ್ಯಶ್ರೀ ಮೇಡಮ್ ಅಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಒಂದು 4 ಜನ ಸ್ಟೂಡೆಂಟ್ಸ್ಗೆ ನಾವು ಬುಕ್ಸ್ ಇಶ್ಯೂ ಮಾಡ್ತೀವಿ ಮೇಡಮ್ ನಿಮ್ ಥ್ರೂ. ನಂತರ ಅವರಿಗೆ ಜಸ್ಟ್ ಒಂದು 5 minutes ಅಷ್ಟೇ, ಬುಕ್ಸ್ ರೆಡಿ ಇದೆ, ಸ್ಟೂಡೆಂಟ್ಸ್ ಕರೀತೀನಿ, ನೀವು ಇಟ್ಕೊಡ್ತಾ ಹೋಗ್ತಾರೆ. ಭಾಗ್ಯಶ್ರೀ ತುಮಕೂರು ಜಿಲ್ಲೆಯವರು. ಅಲ್ಲ, ಅವರು ಕಂಟಿನ್ಯೂಸ್ ಬರ್ತಾರ ಕೇಳಿ ಫಸ್ಟ್ ಬರ್ತೀರಾ, ನಾಳೆಯಿಂದ ಮಿಸ್ ಔಟ್ ಆಗಬಾರ್ದು. ಭಾಗ್ಯಶ್ರೀ ತುಮಕೂರು ಜಿಲ್ಲೆಯವರು, ಕನ್ನಡ ಮೀಡಿಯಂನ ಪುಸ್ತಕಗಳು. ಸಿಂಧು KM ಚಾಮರಾಜನಗರ ಜಿಲ್ಲೆಯವರು. ಸಿಂಧು KM ಚಾಮರಾಜನಗರ ಜಿಲ್ಲೆಯವರು, ಇಂಗ್ಲಿಷ್ ಮೀಡಿಯಂನ ಪುಸ್ತಕಗಳು. ವಾಪಸ್ ಅವರೇ ತಗೊಂಡ್ಬಿಟ್ರು. ಇಂಗ್ಲಿಷ್ ಮೀಡಿಯಂ ಅವ್ರು ಚೂಸ್ ಮಾಡಿರೋ ಮೀಡಿಯಂ ಅಲ್ಲಿ ಕೊಡ್ತೇವೆ. ಉಮೇಶ್ ಬಿ ಸಿಂಗೆ ಕಲಬುರಗಿ ಜಿಲ್ಲೆಯವರು. ಇಂಗ್ಲಿಷ್ ಮೀಡಿಯಂ ಪುಸ್ತಕಗಳು ಉಮೇಶ್.
ದೇವರಾಜ್ ಎನ್, ಕೋಲಾರ ಜಿಲ್ಲೆಯವರು, ಕನ್ನಡ ಮೀಡಿಯಂನ ಬಸ್ಸುಗಳು. A big round of applause. ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿಗಳು ಅಷ್ಟು ಸುಲಭವಾದ್ದೇನಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ಪ್ರೆಷರ್ ಜೊತೆಗೆ ಅವ್ರು ಹೇಳಿದಾಗೆ ಸಾಕಷ್ಟು ಬೇರೆ ಇಲಾಖೆಗಳ ಪ್ರೆಷರ್ ಇರುತ್ತೆ. ಎಲ್ಲವನ್ನೂ ಕೂಡ ಸಮರ್ಥವಾಗಿ ನಿರ್ವಹಿಸ್ತಾ Thank you, ma'am. Thank you so much. Some of the students, please join us. We'll have one quick photograph and then we'll go. Hi, Latma.